ತ್ರಿಭುವನ ಜನನಿ ಜಗನ್ಮೋಹಿನಿ ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾ ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾ ತ್ರಿಭುವನ ಜನನಿ ಜಗನ್ಮೋಹಿನಿ ಕರುಣಾಕರಿ ಶಂಕರಿ ಅಂಬಾ ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾಮರಿ ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾಮರಿ ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾ ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾ ತ್ರಿಭುವನ ಜನನಿ ಜಗನ್ಮೋಹಿನಿ ವರಸುತಿ ಕಲ್ಯಾಣಿ ಪರಶಿವೆ ಮಣಿವೇಣಿ ವರಸುತಿ ಕಲ್ಯಾಣಿ ಪರಶಿವೆ ಮಣಿವೇಣಿ ಪರಹರ ನಿಜರಾಣಿ ಪರಮ ಗುಣಮಣಿ ಪರಹರ ನಿಜರಾಣಿ ಪರಮ ಗುಣಮಣಿ ವಾರಿಜ ಸಂಜಾತ ವಾಂಚಿತ ಫಲದಾತೆ ವಾರಿಜ ಸಂಜಾತ ವಾಂಚಿತ ಫಲದಾತೆ ಪರಶುಭ ಗಾತ್ರೆ ನೀರಜ ನೇತ್ರೆ ಪರಶುಭ ಗಾತ್ರೆ ನೀರಜ ನೇತ್ರೆ ಸುರನರ ಸೇವಿತ ಗಿರಿಜ ಪರಂಜ್ಯೋತಿ ಅಂಬಾ ಸುರನರ ಸೇವಿತ ಗಿರಿಜ ಪರಂಜ್ಯೋತಿ ಗೌರಿ ಜಗನ್ಮಾತೆ ಸುಜನ ಸಂಪ್ರೀತೆ ಗೌರಿ ಜಗನ್ಮಾತೆ ಸುಜನ ಸಂಪ್ರೀತೆ ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾ ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾ ತ್ರಿಭುವನ ಜನನಿ ಜಗನ್ಮೋಹಿನಿ 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 ಇದೇನಿದು? ಹಬ್ಬಬ್ಬ, ಯಾವುದೋ ಒಂದು ಗರುಡ ಪಕ್ಷಿಯು ಈ ಮುದ್ರಾ ಉಂಗುರವನ್ನು ತಟ್ಟೆಯೊಳಗೆ ಕೆಡವಿ ಹೋಯ್ತಲ್ಲ. ಇದ್ಯಾವ ಅಪಶಕನವೆಂದು ನಾ ಕಾಣೆನಲ್ಲ. ಸ್ವಾಮಿ ಪ್ರಾಣೇಶ್ವರ, ಎಲ್ಲ ಕೇರಿ ಎಲ್ಲ ಸಾಲುತ್ತ ಬಂದೆ
ಕೇಳ್ರೆ ದೊಡ್ಡವ್ರು ಸಿಕ್ಕವ್ರು ರೈತರು ಪೈಕರು ಹೆಂಗಸರು ಗಿಂಸರು ಗಂಡಸರು ಗಿಂಸರು ಚೆನ್ನಾಗಿ ಎಲ್ಲರೂ ಕೇಳ್ರಿ. ನಮ್ಮ ರಾಜ್ಯದ ಮಾರ್ತಾಂಡ ರಾಜರು ಸಮುದ್ರ ತೀರದಲ್ಲಿ ಅಭಯ ಕೊಡುವಾಗ ರಾಜಮುತ್ತಿಗೆ ಮುಗಿದ್ರು ದೊಡ್ಡ ಪಕ್ಷಿ ಹೊಡ್ಕೊಂಡು ಹೋಗ್ಬಿಟ್ಟಿದೆ. ಅದು ಯಾರ ಕನ ಸಿಕ್ಕಿದ್ರೆ ತಂದು ಕೊಟ್ಟರೆ ಶಾನೆ ಅವರು ಒಂದಷ್ಟು ಬಹುಮಾನ ಕೊಡ್ತಾರೆ. ಕೇಳ್ರಪ್ಪ ಕೇಳ್ರಿ. ಹಾಗಾದ್ರೆ ಇದು ಮಾರ್ತಾಂಡ ಮಹಾರಾಜರ ರಾಜಮುದ್ರಿಕೆ. ಇರಲಿ, ಈ ವಿಚಾರವನ್ನು ನನ್ನ ಪತಿದೇವರಿಗೆ ತಿಳಿಸಬೇಕು. ಸ್ವಾಮಿ ಪ್ರಾಣೇಶ್ವರ, ಇಲ್ಲಿ ಬನ್ನಿ ಸ್ವಾಮಿ. ಸ್ವಾಮಿ, ಇದೋ ನೋಡಿ, ಈ ರಾಜಮುದ್ರಿಕೆಯನ್ನು ನೋಡಿ. ನಾನು ತುಳಸಿ ಪೂಜೆಯನ್ನು ಮಾಡುತ್ತಿರುವಾಗ ಯಾವುದೋ ಒಂದು ಹಂಸ ಪಕ್ಷಿಯು ಹಾರಿ ಬಂದು ತುಳಸಿ ಪೂಜೆಯ ತಟ್ಟೆ ಒಳಗಡೆ ಈ ಮುದ್ರಾ ಉಂಗುರವನ್ನು ಬಿಸಾಡಿ ಹೋಯಿತು ಸ್ವಾಮಿ. ಇದನ್ನೊಮ್ಮೆ ನೋಡಿ. ಏನು? ಇದನ್ನು ಡಂಗೂರದ ಮೂಲಕ ಸಾರುತ್ತಿದ್ದರು. ಮಾರ್ತಾಂಡ ಮಹಾರಾಜರ ಮುದ್ರಾ ಉಂಗುರಿಕೆಯು ಸೂರ್ಯ ದೇವನಿಗೆ ಅಗಣ್ಯವನ್ನು ಬಿಡುವಾಗ ಹಂಸ ಪಕ್ಷಿಯು ಹಾರಿಸಿಕೊಂಡು ತೆಗೆದುಕೊಂಡು ಹೋಯಿತೆಂದು ಹೇಳುತ್ತಿರುವರು. ಇದನ್ನೊಮ್ಮೆ ಪರಿಶೀಲಿಸಿ. ಏನು? ರಾಜಮುದ್ರೆ? ಹೌದು. ಸತ್ಯ. ಇಂತಹ ಅಮೂಲ್ಯವಾದ ವಸ್ತುಗಳು ಅರಸರಿಗೆ ಸೇರಬೇಕಾದದ್ದು ಧರ್ಮ. ಹೌದು ಸ್ವಾಮಿ. ಸ್ವಾಮಿ, ಈಗ ತಾನೇ ರಾಜಮುದ್ರಿಕೆಯನ್ನು ಡಂಗೂರದ ಮೂಲಕ ಸಾರಿಕೊಂಡು ಹೋಗುತ್ತಿರುವುದು ಮಾರ್ತಾಂಡ ಮಹಾರಾಜರದೆಂದು ಪ್ರಾಣೇಶ್ವರ. ಹೌದೇನು? ತಂದು ಕೊಟ್ಟರೆ ಬಹುಮಾನವನ್ನು ಕೊಡುವುದಾಗಿ ಹೇಳುತ್ತಿದ್ದರು ಸ್ವಾಮಿ. ಹೌದೇನು? ಹಾಗಾದರೆ ಇದನ್ನು ಕಿವಿಯಿಂದ ಕೇಳಿಯೂ ನಾವು ಸುಮ್ಮನಿರುವುದು ಮಹಾಪರಾಧವಾಗುವುದು. ನಡೆ, ಇದನ್ನು ಈಗಲೇ ರಾಜಾಸ್ಥಾನಕ್ಕೆ ಒಪ್ಪಿಸಿ ಬರೋಣ. ಹೌದು ಸ್ವಾಮಿ, ನಿಮ್ಮ ಮಾತು ಧರ್ಮಸಮ್ಮತ. ನಡೆಯಿರಿ. ಮಾಡಿಕೊಂಡೆ ನಾನು ಎಂದು ರಾಜನೇ ಚಿನ್ನವಾಗೆ ಮಾಡಿಕೊಂಡೆ ನಾನು ಎಂದು ರಾಜನೇ ಚಿನ್ನವಾಗೆ ಕಾಲಗತಿಯ ಜಲವೇನೋ ಕಾಲಗತಿಯ ಜಲವೇನೋ ಯಾವದಾರಿ ತೋರದಾಗೆ ಯಾವದಾರಿ ತೋರದಾಗೆ ವಿಧಿ ವಿಲಾಸವೇನಿದೋ ವಿಧಿ ವಿಲಾಸವೇನಿದೋ ಮನದ ಶಾಂತಿ ಕಲಕಿತೆ
ಕೈಜಾರಿದ ರಾಜಮುದ್ರಿಕೆ ಪುನಃ ದೊರೆಯುವುದೆಂಬ ನಂಬಿಕೆ ನನಗಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಯಾವ ವಿಪತ್ತು ಸಂಭವಿಸುವುದೋ ಕಾಣೆನಲ್ಲ. ಇದರಲ್ಲಿ ನಿನ್ನ ಅಭಿಮತವೇನು? ಪ್ರಭು, ರಾಜರ್ಕ್ಯವಾದ ರಾಜಮುದ್ರಿಕೆ ತಾನಾಗಿಯೇ ತಮ್ಮ ಸಮಕ್ಷಮಕ್ಕೆ ಬರುವುದೆಂಬ ನಂಬಿಕೆ ನನಗಿದೆ. ಶಾಂತರಾಗಿರಿ. ಅದೋ ನೋಡಿ, ಯಾರೋ ಅಪರಿಚಿತ ದಂಪತಿಗಳು ನಮ್ಮ ಕಡೆ ಬರುತ್ತಿದ್ದರು. ಅಂದರೆ ರಾಜಮುದ್ರಿಕೆಯ ನೆಲೆ ತಿಳಿಯಬಹುದು. ಶಾಂತರಾಗಿರಿ. ಮಹಾರಾಜರಿಗೆ ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ. ಯಾರು ನೀವು? ನನ್ನ ಆಸ್ಥಾನಕ್ಕೆ ಬರಲು ಕಾರಣವೇನು? ನನ್ನಿಂದೇನಾದರೂ ಸಹಾಯವಾಗಬೇಕೇ? ಮಹಾರಾಜ, ನಮಗೆ ನಿಮ್ಮ ಸಹಾಯದ ಅಗತ್ಯವಿಲ್ಲ. ಆದರೆ ನಿಮಗೆ ನಮ್ಮ ಸಹಾಯದ ಅಗತ್ಯವಾದ್ದರಿಂದ ನಾವು ಇಲ್ಲಿವರೆಗೂ ಬರಬೇಕಾಯಿತು. ಏನು? ನೀವು ನನಗೆ ಸಹಾಯ ಮಾಡುವಂದಿರ? ಎಷ್ಟು ಧೈರ್ಯ, ಏನು ಹಟ್ಟಹಾಸ! ನನ್ನ ಆಸ್ಥಾನಕ್ಕೆ ಬಂದು ನನ್ನನ್ನೇ ಧಿಕ್ಕರಿಸುವಂತಾಯಿತೆ. ಕ್ಷಮಿಸಿ ಮಹಾರಾಜರೇ, ಯಾರು ನೀವು? ಕ್ಷಮಿಸಿ ಮಹಾರಾಜರೇ, ನಾನು ಈ ಊರಿನ ಸತ್ಯವರ್ಮನ ಮಗಳು. ಇವರು ನನ್ನ ಪತಿ. ನಾನು ನಿನ್ನೆಯ ದಿನ ತುಳಸಿ ಪೂಜೆಯನ್ನು ಮಾಡುತ್ತಿರುವಾಗ ಒಂದು ಹಂಸ ಪಕ್ಷಿಯು ಈ ರಾಜಮುದ್ರಿಕೆಯನ್ನು ತಟ್ಟೆಯೊಳಗೆ ಕೆಡವಿ ಬಿಸಾಕಿತು. ಆದ್ದರಿಂದ ಇದನ್ನು ನಿಮಗೊಪ್ಪಿಸೋಣವೆಂದು ಡಂಗೋರದ ಮೂಲಕ ಕೇಳಿ ಇಲ್ಲಿಗೆ ಬಂದೆವು. ಹೌದು ಮಹಾರಾಜ, ಗರುಡನಿಂದ ದೊರೆತ ರಾಜಮುದ್ರೆ ತಮಗೆ ಸಲ್ಲಬೇಕಾದ ವಸ್ತುವೆಂದು ತಂದಿರು. ಇದನ್ನು ಸ್ವೀಕರಿಸಿ. ತಪ್ಪಾಗಿದ್ದರೆ ಕ್ಷಮಿಸಿ. ಸತ್ಯ, ನಡೆ ಹೋಗೋಣ. ಬನ್ನಿ ಸ್ವಾಮಿ. ನಿಲ್ಲಿ ನಿಲ್ಲಿ! ರಾಜಮುದ್ರಿಕೆಯನ್ನು ಹಿಂದಿರುಗಿಸಿದ ನೀವು ಸಾಮಾನ್ಯ ಕರುಣಾಶಾಲಿಗಳಲ್ಲ. ಈ ಸಂದರ್ಭದಲ್ಲಿ ನಿಮಗೆ ಬೇಕಾದ್ದನ್ನು ಕೇಳಿ ಪಡೆಯಬಹುದು. ಮಹಾರಾಜ, ಇವು ಕೊಡುವ ಕೈಗಳಲ್ಲದೆ ಬೇಡುವ ಕರಗಳಲ್ಲ. ನಿಮ್ಮ ವಸ್ತು ನಿಮಗೆ ಸೇರಿತು. ನಿಮ್ಮ ಅಭಿಮಾನವೇ ಸಾಕು. ನಾವಿನ್ನು ಹೊರಡುತ್ತೇವೆ. ಅಯ್ಯ ಪುಣ್ಯ ಪುರುಷ, ನಮ್ಮ ಮಹಾರಾಜರ ಬೇಡಿಕೆಯನ್ನು ತೊರೆಯಬೇಡ. ಸತ್ಯ, ಈಗೇನು ಮಾಡುವುದು ನನಗೊಂದು ತೋರದಾಗಿರುವುದು. ಪ್ರಾಣೇಶ್ವರ, ಇದಕ್ಕೆ ಪ್ರತ್ಯುತ್ತರವನ್ನು ನಾನು ಕೊಡುತ್ತೇನೆ. ಸತ್ಯ, ಕೈ ಚಾಚಿ ಐಶ್ವರ್ಯವನ್ನಾದರೂ ಬೇಡಿಬಿಟ್ಟು ಎಚ್ಚರ. ಇಲ್ಲ ಸ್ವಾಮಿ. ಮಹಾರಾಜರೇ, ನನ್ನದೊಂದು ವಿಜ್ಞಾಪನೆ ಇರುವುದು. ಅದೇನೆಂದರೆ, ನಿಮ್ಮ ರಾಜಬೀದಿಯಲ್ಲಿ ಯಾವ ಮನೆಯಲ್ಲೂ ಸಹ ದೀಪವನ್ನು ಹಚ್ಚಕೂಡದು. ನಾಳೆ ಬರುವ ಶುಕ್ರವಾರ ದಿನದಂದು ನಿಮ್ಮ ಮನೆಯಲ್ಲಿಯೂ ಸಹ ದೀಪವನ್ನು ಹಚ್ಚಕೂಡದು. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೇನು? ಅಮ್ಮ ಸಾಧು ಶಿರೋಮಣಿ, ನಮ್ಮ ರಾಜ್ಯದಲ್ಲಿ ಕತ್ತಲಾಗುವುದರಿಂದ ನಿಮಗಾಗುವ ಪ್ರಯೋಜನವೇನು? ಶುಕ್ರವಾರ ದಿನದಂದು ನಮ್ಮ ಮನೆಯಲ್ಲಿ ದೀಪೋತ್ಸವವಿರುವುದು. ಆದ್ದರಿಂದ ನಿಮ್ಮನ್ನು ಕೇಳಿಕೊಳ್ಳುತ್ತಿರುವೆವು. ಹಾಗೆ ಆಗಲಿ. ಮಂತ್ರಿ, ನಾಳೆ ಶುಕ್ರವಾರ ರಾತ್ರಿ ನಮ್ಮ ರಾಜ್ಯದಲ್ಲಿ ಯಾರೂ ದೀಪಗಳನ್ನು ಉರಿಸದಂತೆ ಆಜ್ಞೆ ಮಾಡು. ಅಪ್ಪಣೆ ಪ್ರಭು. ಮಹಾರಾಜ, ತಮ್ಮ ಮಹೋಪಕಾರಕ್ಕೆ ನಾವು ಚಿರಋಣಿಗಳು. ನಾವಿನ್ನು ಬರುತ್ತೇವೆ. ಸ್ವಾಮಿ. ಮಂತ್ರಿ, ಇವರು ಕೇಳಿದ ರೀತಿ ನೋಡಿದರೆ ಏನೋ ರಹಸ್ಯ ಅಡಗಿರಬೇಕು. ನಾವು ವೇಷಗಳನ್ನು ಮರೆಸಿಕೊಂಡು ಮರೆಯಲ್ಲಿ ನಿಂತು ಪರೀಕ್ಷಿಸೋಣ. ನಡೆಯಿರಿ. ಹೌದು ಪ್ರಭು, ನನಗೂ ಅದೇ ಸಂದೇಹ. ಅವರ ವ್ರತ ನೇಮಗಳನ್ನು ಕಣ್ಣಾರ ಕಂಡರೆ ವ್ಯಕ್ತವಾಗುವುದು. ನಡೆಯಿರಿ, ಹೋಗೋಣ. ನಡೆಯಿರಿ. ಅಕ್ಕ ಅಕ್ಕ ಈ ದಿನ ರಾಜ್ಯದಲ್ಲೆಲ್ಲ ಬರೀ ಕತ್ತಲಾಗಿದೆಯಲ್ಲ, ಕಾರಣವೇನು? ಬನ್ನಿರಿ ಬನ್ನಿರಿ ಹೋಗೋಣ, ಗೃಹದಲ್ಲಿ ಬೆಳಕನ್ನು ಕಾಣುವ. ಬನ್ನಿರಿ ಬನ್ನಿರಿ ಹೋಗೋಣ, ಗೃಹದಲ್ಲಿ ಬೆಳಕನ್ನು ಕಾಣುವ. ಕರುಣೆಯ ತೋರಿ ಕಷ್ಟವ ಕಳೆದು, ಕರುಣೆಯ ತೋರಿ ಕಷ್ಟವ ಕಳೆದು ದಾರಿ
ಸ್ವಾಮಿ, ಇಂದು ನಮ್ಮ ಮನೆಯಲ್ಲಿ ದೀಪೋತ್ಸವ ಸಮಾರಂಭವಿರುವುದು. ಆದ್ದರಿಂದ ನಾನು ಹೇಳಿದ ಹಾಗೆ ಕೇಳುವಿರೇನು? ಹಾಗೆ ಆಗಲಿ, ನೀನು ಹೇಳಿದಂತೆ ಮಾಡುತ್ತೇನೆ. ಪ್ರಾಣೇಶ್ವರ, ಇಲ್ಲಿ ಬನ್ನಿ, ಇಲ್ಲಿ ಕುಳಿತುಕೊಳ್ಳಿ. ಸ್ವಾಮಿ, ಈ ದೊಣ್ಣೆಯನ್ನು ಹಿಡಿದುಕೊಂಡು ಒಳಗೆ ಯಾರಾದರೂ ಬಂದರೂ ಸಹ ಏನು ಮಾಡುವಿರಿ? ಬಿಡುವುದಿಲ್ಲ, ಹೊರಟು ಹೋಗಿ ಎಂದು ಹೇಳಬೇಕು ಅಷ್ಟೇ ತಾನೇ. ಹಾಗಲ್ಲ ಸ್ವಾಮಿ, ಯಾರಾದರೂ ಬಂದರೆ ನಮ್ಮ ವಂಶ ಪಾರಂಪರ್ಯವಾಗಿ ನಮ್ಮ ಮನೆಯಲ್ಲೇ ನೆಲೆಸುವುದಾಗಿ ಹೇಳಿ ಅವರಿಂದ ವಾಗ್ದಾನವನ್ನು ತೆಗೆದುಕೊಂಡು ಒಳಗೆ ಬಿಡಬೇಕು. ತಿಳಿಯಿತೆ? ತಿಳಿಯಿತು. ಒಳಗಡೆಯಿಂದ ಹೊರಗಡೆ ಹೋಗುವಾಗ ನಮ್ಮ ವಂಶ ಪಾರಂಪರ್ಯವಾಗಿ ನೀನು ಎಂದಿಗೂ ಒಳಗಡೆ ಬರಬಾರದೆಂದು ಅವರಲ್ಲಿ ವಾಗ್ದಾನವನ್ನು ತೆಗೆದುಕೊಂಡು ಹೊರಗಡೆ ಬಿಡಬೇಕು. ತಿಳಿಯಿತೆ ಸ್ವಾಮಿ? ತಿಳಿಯಿತು ಸತ್ಯ. ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುವೆನು. ಸರಿ, ನೀನು ನಡೆ. ಸಹೋದರಿಯರೇ, ಅಲ್ಲಿ ನೋಡಿ, ಸೂರ್ಯಪ್ರಭೆಯಂತೆ ಬೆಳಕು ಕಾಣುತ್ತಿರುವುದು. ಬನ್ನಿ ಅಲ್ಲಿಗೆ ಹೋಗೋಣ. ಓಕೆ ಓಕೆ. ಅಯ್ಯ, ದಾರಿ ಬಿಡು, ನಾವು ಒಳಕ್ಕೆ ಹೋಗಬೇಕು. ನಮ್ಮ ವಂಶ ಪರಂಪರೆಯಾಗಿ ನಮ್ಮಲ್ಲಿಯೇ ಸ್ಥಿರವಾಗಿ ನಿಲ್ಲುವುದಾಗಿ ಭಾಷೆ ಕೊಟ್ಟರೆ ಮಾತ್ರ ಹೊರಗೆ ಬಿಡುವೆನು. ಸಂತೋಷ. ಇದಕ್ಕಿಂತ ಮುತ್ತೈದರ ಸ್ಥಾನ ನಮಗೆ ಎಲ್ಲಿ ಸಿಗಬೇಕು? ನಾವು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿರುತ್ತೇವೆ. ಭಾಷೆಯನ್ನು ತೆಗೆದುಕೋ. ಸಂತೋಷ. ದಯಮಾಡಿ ತಾಯಂದಿರೇ, ದಯಮಾಡಿ. ಕುಳಿತುಕೊಳ್ಳಿ. ಬಹಳ ಆನಂದವಾಯಿತು. ಅಮ್ಮ, ಮಂಗಳ ರೂಪಿಣಿ ಮಂಗಳದಾಯಿನಿ ಸರ್ವಮಂಗಳೇ ಪಾರಮ್ಮ. ವೆಂಕಟರಮಣನ ಪಿಂಕದ ರಾಣಿ ವೆಂಕಟ ಅರಿಸೆ ಆದಿಲಕ್ಷ್ಮಿ ದಯ ತೋರಮ್ಮ. ಮಂತ್ರ ನಿವಾಸಿನಿ ಮಂತ್ರ ಸ್ವರೂಪಿಣಿ ಆದಿಲಕ್ಷ್ಮಿ ದಯ ತೋರಮ್ಮ. ನಿನ್ನಯ ಪಾವನ ಚರಣ ಕಮಲಗಳ ದರುಶನ ನೀಡೆ ನಮ್ಮಮ್ಮ. ಆದಿಲಕ್ಷ್ಮಿ ದಯ ತೋರಮ್ಮ. ಶೋಕ ನಿವಾರಿಣಿ ಕ್ಷಾಮ ನಿವಾಸಿನಿ ಧಾನ್ಯ ಲಕ್ಷ್ಮಿ ದಯ ತೋರಮ್ಮ. ನಿನ್ನ ಸೆರೆಯಲ್ಲಿ ಆಳುವ ಆಸೆಯ ನಿನ್ನಯ ಮನದಲ್ಲಿ ನೆನೆಸಮ್ಮ. ಧಾನ್ಯ ಲಕ್ಷ್ಮಿ ದಯ ತೋರಮ್ಮ. ಭವಭಯಹಾರಿಣಿ ದುರಿತ ನಿಮೋಚಿನಿ ಧೈರ್ಯ ಲಕ್ಷ್ಮಿ ದಯ ತೋರಮ್ಮ. ಕಳವಳ ಹರಿಸುತ್ತ ಅನುದಿನ ಹರಸುತ್ತ ಹೃದಯದ ಮಧ್ಯದಿ ನೆಲಸಮ್ಮ. ಧೈರ್ಯ ಲಕ್ಷ್ಮಿ ದಯ ತೋರಮ್ಮ. ವಿಷ್ಣು ಸ್ವರೂಪಿಣಿ ಲೋಕಹಿತೈಷಿಣಿ ಗಜಲಕ್ಷ್ಮಿಯ ಜರಗಿಳಿಯಮ್ಮ. ಪ್ರಕೃತಿಯ ಮಲ್ಲಿಗೆ ಪಾದಕ್ಕೆ ಸಲ್ಲಿಸುವೆ ನಿರುತವು ನಮ್ಮನ್ನು ಸಲಹಮ್ಮ. ಗಜಲಕ್ಷ್ಮಿಯ ದಯ ತೋರಮ್ಮ.
ಮಂಜುಳ ಭಾಷಿಣಿ ಅಮೃತ ವರ್ಷಿಣಿ ಸಂತಾನ ಲಕ್ಷ್ಮಿಯ ವರ ನೀಡು. ಮನೆ ಮನೆ ನಲಿಯುತ ಮನಗಳ ಬೆಳಗುವ ಅನವರತವು ನೀ ಕಾಪಾಡು. ಬಂಗಾಳ ಲಕ್ಷ್ಮಿ ವರ ನೀಡು. ಜಯ ಜಯ ಸುಂದರ ಚಂದ್ರ ಸಹೋದರಿ ವಿಜಯಲಕ್ಷ್ಮಿಯೇ ಅರಸಮ್ಮ. ಮಯ ವಿಜಯಂದ ವಿಜಯದ ನೆರಳಲಿ ಕೈ ಹಿಡಿದೆನ್ನ ನಡೆಸಮ್ಮ. ವಿಜಯಲಕ್ಷ್ಮಿ ದಯ ತೋರಮ್ಮ. ಹರಿಹರ ಬ್ರಹ್ಮ ಸುಪೂಜಿತ ವಂದಿತ ವಿದ್ಯಲಕ್ಷ್ಮಿ ಹೇ ಮಾತಾ. ನುಡಿ ಮುಕ್ತುಗಳ ನಲಿಯುತ ಅನುದಿನ ಜ್ಞಾನವ ಕರುಣಿಸು ಲೋಕಸುತೆ. ವಿದ್ಯಲಕ್ಷ್ಮಿ ದಯ ತೋರಮ್ಮ. ಕನಕ ಪ್ರಭೇಶುಭೆ ಶ್ರೀಧರ ವಲ್ಲಭೆ ಧನಲಕ್ಷ್ಮಿಯ ನೀ ಶ್ರೀವನಿತೆ. ನಿನ್ನಯ ಗೆಜ್ಜೆಯ ನಾದವ ಕೇಳುತ್ತ ಇರಲಿ ಮನೆಯೊಳು ಅನವರತ. ಧನಲಕ್ಷ್ಮಿಯ ದಯ ತೋರಮ್ಮ. ಕಷ್ಟವ ಕಳೆಯುತ್ತ ಇಷ್ಟವ ಸಲಿಸುತ್ತ ಅಷ್ಟಲಕ್ಷ್ಮಿಯರೇ ಕಾಪಾಡಿ. ಅಷ್ಟಲಕ್ಷ್ಮಿಯರೇ ಕಾಪಾಡಿ. ಅಷ್ಟಲಕ್ಷ್ಮಿಯರೇ ಕಾಪಾಡಿ. ಸತ್ಯ, ಸತ್ಯವತಿ, ಸ್ವಾಮಿ ನನಗೆ ದೃಷ್ಟಿ ಬಂದಿತು. ಪ್ರಾಣೇಶ್ವರ, ನಿನ್ನ ಪೂಜಾ ಫಲದ ಪ್ರಭಾವದಿಂದ ಈ ಕೃತವನ ಮನೆಗೆ ಅಂದನಲ್ಲ ದೇವಿ, ನಾನು ಪುನಃ ಮನುಷ್ಯನಾದೆ. ಪ್ರಾಣೇಶ್ವರ, ಎಲ್ಲ ಅಷ್ಟಲಕ್ಷ್ಮಿಯರ ಕೃಪಾ ಕಟಾಕ್ಷ ಸ್ವಾಮಿ, ಕೃಪಾ ಕಟಾಕ್ಷ. ಆಹಾ ಆಹಾ ಆಹಾ, ಸ್ವಾಮಿ, ನೀನು ಸಾಮಾನ್ಯ ಸ್ತ್ರೀಯಲ್ಲ. ಎಂತ ಆಶ್ಚರ್ಯ! ನೀನು ಸಾಮಾನ್ಯ ಸ್ತ್ರೀಯಲ್ಲ. ನಿನ್ನ ಪತಿವ್ರತ ಧರ್ಮ ಪ್ರಭಾವದಿಂದ ನನಗಿಂದು ಅಷ್ಟಲಕ್ಷ್ಮಿಯರ ದರ್ಶನವಾಯಿತು. ನಾನಿಂದು ನಿಮಗೆ ವಿಧೇಯನಾಗಿರುವೆನು. ದಯವಿಟ್ಟು ನೀವು ಯಾರು? ನಿಮ್ಮ ನಿಜ ವೃತ್ತಾಂತವೇನು? ದಯವಿಟ್ಟು ತಿಳಿಸಿ. ನಾನು ಮಾಳವ ದೇಶದ ಅರಸು ಕೃತವರ್ಮ. ದಾಯಾದಿಗಳಿಂದ ವಂಚಿತನಾಗಿ ಅಂಧನಾಗಿದ್ದೆನು. ಆದರೆ ಈ ದಿವಸ ನನ್ನ ಅದೃಷ್ಟ ದೇವತೆಯಾಗಿ ನನ್ನ ಕೈ ಹಿಡಿದ ಸತ್ಯವತಿಯ ಸುಕೃತದಿಂದ ನಾನು ಪುನಃ ಮನುಷ್ಯನಾದೆ. ಆಹಾ, ಇಂತಹ ಸತ್ಪುರುಷರ ಸಂದರ್ಶನ ಪಡೆದ ನಾನೇ ಧನ್ಯ. ಇಂದಿನಿಂದ ನಾನು ನಿಮಗೆ ವಿಧೇಯನಾಗಿರುವೆನು. ದಯಮಾಡಿ ಸಿಂಹಾಸನವನ್ನು ಅಲಂಕರಿಸಿ ನಮ್ಮ ಒಡೆಯರಾಗಿ. ಸಂತೋಷ. ಇದಕ್ಕೆ ನಾನು ಪ್ರೀತಿ ನುಡಿಯಲಾರೆ. ಸತ್ಯ, ಸ್ವಾಮಿ, ಇದಕ್ಕೆ ನಿನ್ನ ಅಭಿಮತವೇನು? ನಿಮ್ಮಿಷ್ಟವೇ ನನ್ನಿಷ್ಟ ಪ್ರಾಣೇಶ್ವರ. ಆಗಬಹುದು. ಮಂತ್ರಿ ಮಹಾರಾಜ, ರಾಜ್ಯ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ನಡೆಯಲಿ. ಅಪ್ಪಣೆ ಪ್ರಭು. ರಾಜಾದಿರಾಜ ಮಹಾತೇಜ ಕೃತವರ್ಮ ಮಹಾರಾಜರಿಗೆ ಜೈ ಬರ, ಬಹುಬರ. ರಾಜಾದಿರಾಜ ಪ್ರಸವ್ಯಸಾಹಿನೇ ನಮೋ ವಯಂ ವೈಶ್ರವಣಾಯ ಕೂರ್ಮಹೇ. ಸಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈಶ್ರವಣೋ ದದಾತು. ಕುಬೇರಾಯ ವೈಶ್ರವಣಾಯ ಮಹಾರಾಜಾಯತೆ ನಮಃ. ಸ್ವಾಮಿ, ಸ್ವಾಮಿ, ಸತ್ಯ, ನಮಸ್ಕರಿಸಿ. ಪ್ರಾಣೇಶ್ವರ, ಮಧುರವಾದ ಆಹಾ, ಮಧುರವಾದ ಮಧುರ ಗೀತೆ ಹಾಡುತ್ತಾ
ನಲಿವ ಬಾರೆ ಬಾಪ್ರಿಯೇ. ನಲಿವ ಬಾರೆ ಬಾಪ್ರಿಯೇ. ಮಧುರವಾದ ವೇಳೆಯು ಮರೆಯದಂತ ಸಮಯವು. ಸುಂದರಿ ನಿನ್ನ ಕಣ್ಗಳು ಅರಳಿದಂತ ಕಮಲಗಳು. ಸುಂದರಿ ನಿನ್ನ ಕಣ್ಗಳು ಅರಳಿದಂತ ಕಮಲಗಳು. ಮಧುರ ಗೀತೆ ಹಾಡುತ್ತ ನಲಿವ ಬಾರೆ ಬಾಪ್ರಿಯೇ. ಮಧುರ ಗೀತೆ ಹಾಡುತ್ತ ನಲಿವ ಬಾರೆ ಬಾಪ್ರಿಯೇ. ಮಧುರವಾದ ವೇಳೆಯು ಮರೆಯದಂತ ಸಮಯವು. ಮಧುರ ಗೀತೆ ಹಾಡುತ್ತ ನಲಿವ ಬಾರೆ ಬಾಪ್ರಿಯೇ. ಮಧುರವಾದ ವೇಳೆಯು ಮರೆಯದಂತ ಸಮಯವು. ಸುಂದರಿ ನಿನ್ನ ಅಂದಕ್ಕೆ ಮನವ ಸೋತು ಬಂದೆ ನಾ. ಸುಂದರಿ ನಿನ್ನ ಅಂದಕ್ಕೆ ಮನವ ಸೋತು ಬಂದೆ ನಾ. ಮಧುರ ಗೀತೆ ಹಾಡುತ್ತ ನಲಿವ ಬಾರೆ ಬಾಪ್ರಿಯೇ. ಮಧುರ ಗೀತೆ ಹಾಡುತ್ತ ನಲಿವ ಬಾರೆ ಬಾಪ್ರಿಯೇ. ಮಧುರವಾದ ವೇಳೆಯು ಮರೆಯದಂತ ಸಮಯವು. ಮಧುರ ಗೀತೆ ಹಾಡುತ್ತ ನಲಿವ ಬಾರೆ ಬಾಪ್ರಿಯೇ. ಮಧುರವಾದ ವೇಳೆಯು ಮರೆಯದಂತ ಸಮಯವು. ಸ್ವಾಮಿ, ಸತ್ಯ ಪ್ರಾಣೇಶ್ವರ, ಸತ್ಯ ಬಾರೆನ್ನ ಚೆಲುವ ಸೇರೆನ್ನ ಒಲವ. ಪ್ರಿಯ ಸತ್ಯ ಯುಗವಾನು ಕ್ಷಣವಾಗಿರೇ ಆಡೋಣ ಬಾರ ಆಕಾಶ ತಾರ ಮೈ ಮನಸ್ಸು ಹಗುರಾಗಿದೆ. ಪ್ರಿಯ ಸತ್ಯ ಬಾರೆನ್ನ ಚೆಲುವ ಸೇರೆನ್ನ ಒಲವ ಯುಗವಾನು ಕ್ಷಣವಾಗಿರೇ ಆಡೋಣ ಆಕಾಶ ತಾರ ಮೈ ಮನಸ್ಸು
ಅಂತ್ಯ ಅಣ್ಣ ಶಕುನಿ, ನಿನ್ನ ವಂಶವನ್ನು ನಿರ್ವಂಶ ಮಾಡಿದ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ನೀನು ಶಪಥ ಮಾಡಿದೆಯಲ್ಲ, ಏನಾಯಿತು ನಿನ್ನ ಶಪಥ? ನಿನ್ನ ಸಹೋದರರಿಗೆ ಕೊಟ್ಟ ವಚನವನ್ನು ಮರೆತೆಯ? ಮರೆತು ನಿದ್ರಿಸುತ್ತಿರುವೆಯ? ಏನಾಯಿತು ನಿನ್ನ ಶಪಥ? ಸತ್ತು! ಈ ಸೋಬಲ ಅಶಾಶ್ವತವಾದ ಮಾನವ ದೇಹ ಅಭಿಮಾನ, ಅತ್ಯಲ್ಪ ಸಮಯದ ಮೃತ್ಯುಲೋಕದ ಜೀವನ್ಮರಣ, ಸುಖ ದುಃಖಗಳ ಸಂಕೋಲೆಯಾಗಿ ಫಲಾಫಲಗಳು ನೀಡುತ್ತದೆ. ಸತಿ, ಸುತ, ಭ್ರಾತೃ, ಬಂಧು, ಸಕಲೈಶ್ವರ್ಯ, ಭೋಗಂ, ಮರಣಂ, ಸಮಯ, ಇದೇ ರುದ್ರಭೂಮಿ, ಘಟ ಜೀವಿಗಳ ಸ್ವತಂತ್ರ ಭೂಮಿ. ಮೃತ್ಯುವಿಗೆ ತುತ್ತಾದ ನೇರ ಕೆರ ಬೆರಳುಗಳ ಹೂತಿಟ್ಟ ಪೇತ ಭೂಮಿ. ನನ್ನ ಸದಿಯರ ಶತದೇಹಗಳ ಹೂತಿಟ್ಟ ಪವಿತ್ರ ಭೂಮಿ. ಇಂದು ಅಪೂರ್ವ ಕಾಣಿಕೆಯಾಗಿ ಸಲ್ಲಿಸುವ ಈ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ಸಹೋದರರೇ, ಸ್ವೀಕರಿಸಿ. ನನ್ನ ಹತಭಾಗ್ಯ ಸಹೋದರರೇ, ವಸುಂಧರಾಸ್ತರ ಗರ್ಭದಲ್ಲಿ ನಿರ್ಭಯವಾಗಿ ಮಲಗಿ ನಿದ್ರಿಸುತ್ತಿರುವ ಶ್ರೇಷ್ಠ ಪುರುಷರೇ, ದೃಷ್ಟಿಸಿ ನೋಡಿ. ಗಾಂಧಾರ ಕುರಾಲಿಸಿದ ವಿಷ ಜಂತುಗಳ ಕಗ್ಗಲ ಮಾಡಲು ಸಹಕರಿಸಿ, ನಿಮ್ಮ ಮೃಗ ಬೇಟೆಯಿಂದ ಹಾಡಿದ ಕುರುಕುಲ ರುಂಡ ಮಾಲೆಯ ಧರಿಸಿ, ಖಂಡ ಮಾಂಸಗಳ ಫಲಹಾರ ಮಾಡಿ ಅಖಂಡ ಔತಣ ದುರ್ಯೋಧನ ಲೆಕ್ಕವಿಲ್ಲದ ಪ್ರಾಣಬಲಿ, ಲಕ್ಷ ಲಕ್ಷಗಳಾಗಿ ಆಹುತಿಗೊಂಡು ಕೊನೆಗೆ ತನ್ನ ತುಚ್ಛ ಪ್ರಾಣವನ್ನೇ ರಕ್ಷಿಸಿಕೊಳ್ಳಲಾಗದೆ ಒದ್ದಾಡಬೇಕು. ದ್ರೋಹಿ, ಪಾತಕಿ, ಕಿರಾತಕ, ನಿನ ಕುಲಕೋಟಿ. ಏನಿದು ಅಗ್ನಿ? ಅಗ್ನಿ ಕುಂಡಗಳ ಗಂಡು ಪ್ರಚಂಡ ಭಾನು ಭಗವಾನನ ತೀತಲ ತುಷರಾಚೆಗೆ ಮಂಕಾಗಿ ಕಂಗೆಟ್ಟನೆ. ಇಲ್ಲ, ಬುರಬುರನೆ ಹುಬ್ಬ ಸಪಡುತ್ತಿದ್ದ ಕಾರ್ಮೋಡೆಗಳ ವನ್ಯಜೀವಿನ ಸಂಪತ್ತಿನ ಜಲಹಿ ಸಿಕ್ಕಿ ವಿರಹಿಯಾದವೆ. ಇಲ್ಲ, ಚಂದ್ರಮನ ಅಯಸ್ಕಾಂತದ ದಾಂಪತ್ಯಕ್ಕೆ ಸಿಲುಕಿ ಈ ಶಕುನಿ ಶಕ್ತಿಗೊಂದಿದನೆ. ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಅದೆಂದು ಬರೀ ಭ್ರಾಂತು. ನನ್ನ ಕಣ್ಣು ಮುಂದಲೇ ನನ್ನ ಪ್ರಾರ್ಥಗಳು ತಮಗೆ ಕೊಟ್ಟ ಮುಷ್ಟಿ ಕೂಳನ್ನು ನನ್ನೋರ್ವನಿಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡುತ್ತಾ ಒಬ್ಬೊಬ್ಬರಾಗಿಯೇ ಸತ್ತರು. ಒಬ್ಬೊಬ್ಬರಾಗಿಯೇ. 阿 ಸತ್ತರು. 那。
ಅಣ್ಣ. ಇಲ್ಲ ಇಲ್ಲ, ಆ ದೃಶ್ಯವನ್ನು ನಾನು ಮರೆಯುವುದೇ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಆಗೊಂದು ವೇಳೆ ಮರೆತಿದ್ದೆ ನಿಜವಾದರೆ ನಾಯಿಯು ಶೀಲವತೆಯಾದಂತೆ, ವೇಷಿಯು ಫೆರ್ದಿಯಾದಂತೆ, ಶಂಡನು ಖಂಡನಾದಂತೆಯೇ ಸರಿ. ದುರ್ಯೋಧನ, ನೀನು ಚಂದ್ರನ ಮೊರೆ ಹೋಗು. ಈ ರಾಹುತನ ನಿನ್ನನ್ನು ಬಿಡುವುದಿಲ್ಲ. ಇಲ್ಲ ಇಲ್ಲ, ಗಾಂಧಾರಿಯ ಗರ್ಭ ಸೇರು. ನನ್ನ ಸೋದರಿ ಅಲ್ಲವೆಂದು ಅವಳ ಬಸರನ್ನು ಬಗೆದಿಸಿ ಕೆಳೆದು ಬಿಡುತ್ತೇನೆ. ಇಲ್ಲ, ಭಾನುಮತಿಯ ಕುಂಚಕದಲ್ಲಿ ಸೇರು. ಭಾಸ್ಕರನ ಕಿರಣಗಳಲ್ಲಿ ಲೀನನಾಗು. ನಾನು ನಿನ್ನನ್ನು ಬಿಡುವುದಿಲ್ಲವೋ ಕುರುವಂಶದ ಕುಷ್ಟ, ದ್ವಾಪರಯುಗದ ದುಷ್ಟ, ಭಾರತ ವಂಶದ ಬೆಷ್ಟ. ಇದು ಶುದ್ಧ ಗಾಂಧಾರಿ ವಂಶದ ಪಿಂಡ. ಒಂದೇ ಪಿಂಡವನ್ನು ನೂರಾಗಿಸಿ ಹುಟ್ಟುವಾಗಲೇ ಕಚ್ಚಾಡಿ ಬೆಳೆದ ನಿಕೃಷ್ಟ ವಂಶವಲ್ಲವೇ ಎಲವೇ ಗಾಂಧಾರಿ. ಗಾಂಧಾರ ಕುಲ ಸರ್ವನಾಶಿನಿ. ಎಂತಹ ಅದೃಷ್ಟ ಈನೆಯ ನೀನು. ಹೋಗಿ 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 ಇಂತಹ ಸ್ವಾನ್ಯ ಕುಲದವನನ್ನೇ ನೀನು ಎತ್ತಿದ್ದು. ಈ ನಿನ್ನ ಸೇನೆ ಸಂತಾನವು ಭದ್ರವಾಗಿ ಬೇರೂರಿದ ಹೇಳು. ಈ ನಿನ್ನ ಸೋದರ ಮಾವ ಶಕುನಿ ಇನ್ನು ಜೀವಂತವಾಗಿದ್ದಾನೆ. ರಾವಣ ಶನಿಯನ್ನು ಮೆಟ್ಟಿ ಹಾಳಾದ. ದುರ್ಯೋಧನ, ನೀನು ನನ್ನನ್ನು ಆಲಂಗಿಸಿ 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 ಸರ್ವನಾಶವಾಗಬೇಕು. ದ್ರೋಹಿ, ಪಾತಕಿ, ನರಕಿರಾತಕ, ನಿನ್ನ ಕುಲಕೋಟಿ ನೆಲ ಸಮ. ನಿನ್ನ ತರಪ ಲಾಡಿಸಿದ ಬಿಡಿಸಲವ. ನಿನ್ನ ತರಪ ಲಾಡಿಸಿದ ಬಿಡಿಸಲವ. ಸದೆಯರ ಕೊಂದೆಯ ದ್ರೋಹಿ, ಸದೆಯರ ಕೊಂದೆಯ ದ್ರೋಹಿ. ಅಂದೆ ಶಕುನಿಯ ಶಪಥವ ತಾಳಿ, ಅಂದೆ ಶಕುನಿಯ ಶಪಥವ ತಾಳಿ. ತತ್ವ ಮಾಡಿ ನನ್ನ ದಾಹವ ಮುಯಿಪೆ, ತತ್ವ ಮಾಡಿ ನನ್ನ ದಾಹವ ಮುಯಿಪೆ. ಮರಿದ ಸದೆಯರ ಶಿರ ಶಾಂತಿಗಳು. ಹೇ ಡಂಬ ಕಿಡಿ ನಿನ್ನ ತರಪ ಲಾಡಿಸಿ ಬಿಡಿಸಲವ ಬಿಡಿಸಲವ ಬಿಡಿಸಲವ. ರಾಧಾದಿ ರಾಧಾ ಸುಯೋಧನ, ರಾಧಾದಿ ರಾಧಾ ಸುಯೋಧನ, ಭರತಖಂಡ ಚಕ್ರವರ್ತಿ, ಗಾಂಧಾರಿ ದೇವಿಯ ಪುತ್ರ. ರಾಧಾದಿ ರಾಧಾ ಸುಯೋಧನ, ರಾಧಾದಿ ರಾಧಾ ಸುಯೋಧನ. ರಿಪುಕುಲೇಶ ಭಯಂಕರ ಕುರುವೀರ ವರ ಕೌರವ. ರಿಪುಕುಲೇಶ ಭಯಂಕರ ಕುರುವೀರ ವರ ಕೌರವ. ಭೀಷ್ಮ ದ್ರೋಣ ಕೃಪಾ ಕುರುಕುಲ ಶ್ರೇಷ್ಠ ಪಿತರೆನಿಸೆ.
ಶಕುನಿ ದುಶ್ಯಾಸನ ಬೆಂಬಲ ಕರ್ಣ ಶಕುನಿ ದುಶ್ಯಾಸನ ಬೆಂಬಲ ಭರತ ಕಂಡ ಸಿಂಹಾಸನ ಗದಿಪ ರಿಪುಬಲೇಶ ಭಯಂಕರ ಕುರುವೀರ ವರ ಕೌರವ ಕರ್ಣ ಕೌರವೇಶ್ವರ ಧರಿಸೆ ರಾಜ ಮಕುಟ ಧರಿಸೆ ಸಹೋದರ ಧರಿಸೆ ರಾಜ ಮಕುಟ ಧರಿಸೆ ಧೈರ್ಯ ಶೌರ್ಯ ಕುರು ಸಾರ್ವಭೌಮ ಸರಿಸಾಟಿ ಯಾರು ಈ ಧರೆಯೊಳಗೆ ಧೈರ್ಯ ಶೌರ್ಯ ಕುರು ಸಾರ್ವಭೌಮ ಸರಿಸಾಟಿ ಯಾರು ಈ ಧರೆಯೊಳಗೆ ರಿಪುಕುಲೇಶ ಭಯಂಕರ ಕುರುವೀರ ವರ ಕೌರವ ಪಿತಾಮಹರೇ ಗುರುಕುಲ ದ್ರೋಣ ವಿದುರ ಕರ್ಣ ಶಕುನಿ ದುಶ್ಯಾಸನ ವಿದುರ ಪುರಜನರೇ ಈ ವಿಸ್ತಾರ ಸಾಮ್ರಾಜ್ಯದ ಸಹಸ್ತ ರಾಜಮುಕುಟ ಧರಿಸಿದ ಹಿರಿಮೆ ನಿಮ್ಮೆಲ್ಲರ ಸಮಕ್ಷಮ ಹೇಳಲು ಒಂದು ಸಂದರ್ಭ. ಜಗದ್ವಿಖ್ಯಾತ ಮಹಾದ್ವೀಪದಂತಿರುವ ಈ ಸುಂದರ ಭವನದ ಸರ್ವಾಧಿಕಾರ ಪಡೆದು ಹಸ್ತಿನಾವತಿಯ ರತ್ನ ಸಿಂಹಾಸನವೇರಿದ ಈ ಕೌರವ ಚಕ್ರವರ್ತಿ ಎಂದರೆ ಸಿಂಹ ಸ್ವಪ್ನ. ಅಖಂಡ ಪದವಿಗೆ ಮುಖಂಡನಾಗಿ ಭರತಖಂಡ ಸುಸಾಮರ್ಥ್ಯದಿಂದ ಆಳುವ ಕೌರವ ಚಕ್ರವರ್ತಿ ಈ ಪ್ರಜಾನಾಯಕ ಈ ಕೌರವೇಶ್ವರ. ನನ್ನ ವೈರಿಗಳಾದ ಪಾಂಡವರು ನನ್ನನ್ನು ಧಿಕ್ಕರಿಸಿ ನಿಲ್ಲುವರೇ, ನಿಂತು ಗೆಲ್ಲಬಲ್ಲರೇ? ತಾತ, ಶತ್ರುದಾಹದಿಂದ ಅರತ ಧರ್ಮವನ್ನು ತಿರಸ್ಕರಿಸಬೇಡ. ಪಾಂಡವರನ್ನು ವೈರಿಗಳೆಂದು ಸಾರಬೇಡ. ಈ ಭರತಖಂಡ ಸ್ವತಂತ್ರ ಅಧಿಕಾರಕ್ಕೆ ಅವರೂ ಸಮವಾಯಿಗಳೆಂದು ಮರೆಯಬೇಡ. ಸ್ವಲ್ಪ ಶಾಂತಿಯಿಂದ ಆಲೋಚಿಸು. ಶಾಂತಿ 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 ಎಂಬುವ ಭ್ರಾಂತು ಚರಿತ್ರೆಯ ಮೊದಲಂಕವೇ ತಾತ. ಬುಗಿಸುವ ಗರ್ಭದಿಂದ ವಿರ್ಭಯಿಸಿದ ಸೇಡು ಭ್ರಾತೃ ಧರ್ಮದ ಸ್ವಶಕ್ತಿಯನ್ನೇ ಚಲಿಸುತ್ತಿದೆ. ಕುರುಪಾಂಡವರ ದ್ವೇಷ ಪ್ರಾರಂಭವಾಗಿ ದಕ್ಕದ ದೇಹಗಳಲ್ಲಿ ಉಕ್ಕುವ ಸೊಕ್ಕು ಮುರಿಯಲು ಕಾದಿದ್ದೇನೆ. ಅವರ ಇಚ್ಛತೆಯ ದಕ್ಷತೆ ಕಂಡು ಕಿಡಿ ಕಾರುತ್ತಿದೆ. ಯೋಧನ ವಿದುರ, ಜಗದೀಶನ ಮಹಿಮೆಯು ಶಾಸನ ಮರೆಯಬೇಡವು ನೀ ಗೌರವ. ಜಗದೀಶನ ಮಹಿಮೆಯು ಶಾಶ್ವತ ಮರೆಯಬೇಡವು ನೀ ಗೌರವ. ಗೌರವ 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 ಗೌರವ. ಸತ್ಯದ ಧರ್ಮವು ಉಳಿಯುವುದು, ಕರ್ಮದ ನಿಂದೆಯು ಅಳೆಯುವುದು. ಧರ್ಮದ ಸತ್ಯವು ಉಳಿಯುವುದು, ಕರ್ಮದ ನಿಂದೆಯು ಅಳೆಯುವುದು. ಸೂತ್ರದ ಬೊಂಬೆಯು ಮಾನವ ದೇಹ, ಅತಿಹಾಸ ಗತಿಗೆ ಗೌರವ. ರುದ್ರದ ಬೊಂಬೆಯು ಮಾನವ ದೇಹ, ಅತಿಹಾಸ ಗತಿಗೆ ಗೌರವ. ಕೌರವ ಧರ್ಮವು
ನನ್ನ ಸಮಾನರು ಯಾರೂ ಇಲ್ಲವೆಂದು ಹಿಗ್ಗಿ ಮೆರೆಯಬೇಡ. ಸತ್ಯ ಧರ್ಮವನ್ನ ಪಾಲಿಸತಕ್ಕ ಪಾಂಡವರನ್ನು ವಂಚಿಸಿ ಈ ಧರೆಯನ್ನಾಳಲು ಬಯಸಬೇಡ. ಅವರು ಮುನಿದು ನಿಂತರೆ ನೀವೊಂದು ಲೆಕ್ಕವೇ? ಅಲ್ಲ ಸಹೋದರ, ಅಧಿಕ ಪ್ರಸಂಗದ ಹರಟೆಗಳು. ಈ ಕುರು ಸಹೋದರನ ದುಶ್ಯಾಸನ ಕಥೆಯ ಪ್ರಭಾವ ಬಲ್ಲೆಯ ಸುಮ್ಮನೆ ಕುಳಿತು. ಸುಯೋಧನ, ಗುರು ಪಿತಾಮಹರೇ, ಬೇಡವೋ ನಿಮಗೆ ಪಾಂಡವ ವಿರತ, ಬೇಡವೋ ನಿಮಗೆ ಪಾಂಡವ ವಿರತ, ಲೋಭವಗೈದು ಉಳಿಯುವಿರ, ಲೋಭವಗೈದು ಉಳಿಯುವಿರ, ಬೇಡವೋ ನಿಮಗೆ ಪಾಂಡವ ವಿರತ. ಅವರಳು ಕ್ರೋಧವ ನಿರಪರಾಧವ, ಅವರಳು ಕ್ರೋಧವ ನಿರಪರಾಧವ, ಕಾಡದೆ ಬಿಡದು ಭೀಕರ ಶಾಪ, ಕಾಡದೆ ಬಿಡದು ಭೀಕರ ಶಾಪ, ಬೇಡವೋ ನಿಮಗೆ ಪಾಂಡವ ವಿರತ, ಪಾಂಡವ ವಿರತ, ಪಾಂಡವ ವಿರತ. ಎಲೆ ಕುರುವೀರರೇ, ಅಪಾರ ಸಂಪತ್ತನ್ನು ಗಳಿಸಿ ಹೆಮ್ಮೆಯಿಂದ ಗುರುಹಿರಿಯನ್ನು ನಿಂದಿಸುತ್ತಾ ದಾಯಾದಿಗಳ ಮತ್ಸರ ದುಷ್ಟ ಕಾರ್ಯಗಳನ್ನು ಕೈಗೊಂಡು ಮನ ಬಂದಂತೆ ಮಾತನಾಡುವ ನಿಮ್ಮ ಗರ್ವ ಸರ್ವನಾಶವಾಗಬೇಕು. ಅದು ನಿಮ್ಮ ಮೂಢತನದ ಭ್ರಮೆ ತಾತ. ವಕ್ರ ದೃಷ್ಟಿ ನಮ್ಮ ಮೇಲೆ ಬೀಳದಂತೆ ನೋಡಿಕೊಳ್ಳಲು ಚತುರನಾದ ನಮ್ಮ ಮಾವ ಶಕುನಿಯನ್ನು ಕಾವಲಿಟ್ಟಿದ್ದೇನೆ. ಗೌರವೇಶ್ವರ, ಸತ್ಯ ಧರ್ಮದ ಸತ್ವದಿಂದ ಮದವೇರಿ ಬರುವ ಮೃತ್ಯುವನ್ನು ಒಟ್ಟಲು ವೀರ ಕರ್ಣನಿದ್ದಾನೆ. ಪಂಥದಂತೆ ರಕ್ತ ಹೀರಲು ಬರುವ ಆರು ಕೋದರನ ಎದೆ ಬಗೆಯಲು ನನ್ನ ಸಹೋದರ ದುಶ್ಯಾಸನ ಕಾಲ್ಕೆರೆದು ತವಕಿಸುತ್ತಿದ್ದಾನೆ. ಇನ್ನುಳಿದವರಿಗೆ ನಾನಿಲ್ಲವೇ? ಬಡ ಜೋಗಿಗಳಿಗೆ ಭವನ ಬೇರೆ, ಭಿಕ್ಷೆ ಬೇಡಿದರಾಗದೆ ತಾತ. ಪಿತಾಮಹರಾದ ಭೀಷ್ಮರೇ, ಋತಾಶ್ರಮ ಪುರವಿರಲ್ಲ. ತದ್ವಿರೋಧದ ವರ್ತನೆ ಕರ್ತವ್ಯ ಕಳಂಕವೆಂಬ ಪರಿಜ್ಞಾನವನ್ನು ತಿಳಿದುಕೊಳ್ಳಲಾಗದೆ ಅರಸರನ್ನು ಎಚ್ಚರಿಸುವಂತಾಯಿತು. ಸಾಕು, ಸುಮ್ಮನಿರಿ. ಶಾಂತಿಯ ಮಾರ್ಗ ದೈವದ ನೇಮ, ಶಾಂತಿಯ ಮಾರ್ಗ ದೈವದ ನೇಮ, ಮೀರಲಾದಿತೆ ಕೌರವ ವೀರರೇ. ಸುಯೋಧನ, ಗುರುದ್ರೋಣರೇ, ಮೀರಲಾದಿತೆ ಕೌರವ ವೀರರೇ, ಶಾಂತಿಯ ಮಾರ್ಗ. ಸುಯೋಧನ, ಗುರುದ್ರೋಣರೇ, ಒಂದೇ ವಂಶದ ಬಂಧುಗಳು ನೀವು, ಒಂದೇ ವಂಶದ ಬಂಧುಗಳು ನೀವು, ಸಮರದ ಯುದ್ಧವು ಬೇಡ ಕೌರವ, ಸಮರದ ಯುದ್ಧವು ಬೇಡ ಕೌರವ, ಹರಿಮಹಿಮೆ ಜಗದೊಳಗೆ ಹರಡಿಪುದು, ಹರಿಮಹಿಮೆ ಜಗದೊಳಗೆ ಹರಡಿಪುದು.
ಶಾಂತಿಯ ಮಾರ್ಗ ದೈವದ ನೇಮ ಬೀರಲಾದಿದೆ ಕೌರವ ವೀರರೇ ಶಾಂತಿಯ ಮಾರ್ಗ. ಜ್ಞಾನಶೂನ್ಯರಾದ ನಿಮಗೆ ಧರ್ಮಸಮ್ಮತವಾದ ನುಡಿ ಕಹಿ ಎನಿಸುವುದು ಸಹಜ. ಆದರೆ ನಿಮ್ಮ ತಾತ ಮುತ್ತಾತನರ ಕಾಲದ ಶಾಸನವೋ ಪರಧರ್ಮದ ಪಾಠ ನಾಟಕವೋ ತಿಳಿಯೋದಲ್ಲ. ನಿನ್ನ ಯೋಗ್ಯತೆ ನಾನೇನು ಕಾಣದವನಲ್ಲ, ಸುಮ್ಮನಿರು. ಗುರುದ್ರೋಣರೇ, ರಾಜ ಆಸ್ಥಾನದಲ್ಲಿ ಹಿರಿಯರ ಮಾತು ಹಿತಕರವಾಗಿರಬೇಕಲ್ಲದೆ ಕೃತಕ ಬಯಸುವುದು ಸರಿಯಲ್ಲ. ಸುಯೋಧನ, ಈ ಪುಣ್ಯ ಪುರುಷರ ಮುಂದೆ ಇಂತಹ ಘೋರ ಪಾಪದ ಸೆರೆಯಬೇಡವೆಂದು ನಾನು ನಿನಗೆ ಹೇಳಿಲ್ಲವೇ? ಪಾಪ ಮನಸ್ಸು ಹುಣ್ಣಾಗಿದೆಯೋ ಏನೋ, ಒಬ್ಬರ ಕಣ್ಣಲ್ಲಿಯೂ ನೀರು ಬರ್ತಿಲ್ಲ. ಅಂದರೆ ಪಾಂಡವರ ಪಕ್ಷಪಾತಗಳೆಂದೇ ಭಾವಿಸಿದೆಯಾ? ವಿಷಕಂಠದ ಪುಸಿ ಮಾತು ಒದರುವ ಮುದಿಶಫಲತೆಗೆ ಔಷಧಿಯ ತಾನೇ? ಶಕುನಿ, ಮೃತ್ಯು ಮುಖದಲ್ಲಿ ವಿಷಕೀಟಗಳ ಹಾರಾಟ ಅಲ್ಪ ಸಮಯ ಮಾತ್ರ. ಅದರಂತೆ ವಿಷಪಾನ ಮಾಡಿದ ನೀವು ಬದುಕಬಲ್ಲಿರಾ? ಸಾಧ್ಯವಿಲ್ಲ. ನಿಮ್ಮ ವರ್ತನೆಗೆ ಧಿಕ್ಕಾರ. ಚಚೆ, ನಾಚಿಕೆಟ್ಟ ಪಾಂಡವರ ಘನವೆಂದು ಹೊಗಳುವೆರ? ಎಚ್ಚರ ತಪ್ಪಿದರೆ ತಕ್ಕ ಶಿಕ್ಷೆ. ಇದು ರಾಜಶಾಸನ. ಎಲ್ಲೋ ಗರ್ವತರಿದ ದುಶ್ಯಾಸನ, ನಿಮಗೆ ಪಿತ್ತ ನೆತ್ತಿಗೇರಿತಲ್ಲವೇ? ಕುರುವಂಶ ನಾಶವಾಗದಂತೆ ನೋಡಿಕೊಳ್ಳುವುದೇ ನಮ್ಮ ಧರ್ಮ. ಈ ಪವಿತ್ರ ನಾಡಿನ ಘನತೆಯನ್ನು ಮಣ್ಣು ಪಾಲು ಮಾಡಲು ಹೊರಟಿರುವಿರಾ? ಛೇ, ಇಂಥ ದುರ್ಬುದ್ಧಿ ನಿಮಗೇಕೆ ಬಂದಿತೋ ನಾಕ. ವಿದುರ, ದುರ್ಗತಿ ಅಗ್ನಿಯೊಡನೆ ಚೆಲ್ಲಾಟವಾಡಿದಂತೆ ನಮ್ಮೊಡನೆ ಸರಸ. ವಿಷ ಸರ್ಪ ಸಾಹಸವೆಂಬುದನ್ನು ಮರೆಯಬೇಡಿ. ಅನ್ನದಾತನ ವಿರುದ್ಧ ಅತಿಕ್ರಮಿಸುವುದಾದರೆ ಪ್ರಾಣ ಸಹಿತ ಉಳಿಸುವುದೇ ಮಹಾಪರಾಧವಾಗುವುದು. ಎಂದು ಸುಮ್ಮನಿರಬೇಕಾದೀತು. ಭ್ರಷ್ಟರ ಸರ್ವನಾಶ, ಬಾಣಾದ ಗುರಿಯು ಸಮರ. ಭ್ರಷ್ಟರ ಸರ್ವನಾಶ, ಬಾಣಾದ ಗುರಿಯು ಸಮರ. ಸಮಬಲದಿಂದಲೇ ಸಮರವ ಗೆಲ್ವೆ, ಮೀರಿದ ವೀರರ ರಣಬಲಿಗೈವೆ. ಸಮಬಲದಿಂದಲೇ ಸಮರವ ಗೆಲ್ವೆ, ಮೀರಿದ ವೀರರ ರಣಬಲಿಗೈವೆ. ಪಾರ್ಥನ ಗೆಲ್ಲುವೆ ಮುಂದಿನ ಸಮರ. ಪಾರ್ಥನ ಗೆಲ್ಲುವೆ ಮುಂದಿನ ಸಮರ. ಸೇಡಿನ ಪ್ರತಿಕಾರ ಮಾಡದೆ ಬಿಡೆನು. ಸರ್ವನಾಶ, ಬಾಣಾದ ಗುರಿಯು ಸಮರ. ಭ್ರಷ್ಟರ ಸರ್ವನಾಶ. ರಾಜದ್ರೋಹದಿಂದ ಹಂಕುರಿಸುವ ಅಂತರಂಗಗಳನ್ನು ಎಂದು ನಂಬಲು ಸಾಧ್ಯ? ಸ್ವಪಕ್ಷ ಬಲಪಡಿಸುವ ಇಚ್ಛೆ ನಿಮಗಿಲ್ಲವೆಂದು ಸ್ಪಷ್ಟವಾಯಿತು. ಹಸ್ತಿನಾವತಿಯ ರಾಜಮುಕುಟ ಧರಿಸಿದ ಕಠೋರ ನಿಬಂಧನೆಗಳ ಶಾಸನ ಹರಿಯದೆ ಮಂದಮತಿಗಳಂತೆ ವಿರೋಧಿಗಳ ಬಲಪ್ರದರ್ಶನ ಸಲ್ಲದು. ಇದು ಮೃತ್ಯು ಪಂಜರ.
ಬಲವಂತ ಕಲಿಭೀಮನ ನರವೀರ ವರಪಾತನ ಬಲವಂತ ಕಲಿಭೀಮನ ನರವೀರ ವರಪಾತನ ಸರಿವೀರ ನೀವಲ್ಲವೋ ಮನದ ಕುಲನಾಶವೋ ಸರಿವೀರ ನೀವಲ್ಲವೋ ರಣದ ಕುಲನಾಶವೋ ಜಗದಿ ಹುಡುಕುತನ ಬಿಡಲಿಲ್ಲ ಕುಟಿಲತನ ತರವಲ್ಲ ದುಡುಕುತನ ಎಲೈ ಕುರುವೀರರೇ, ನಿಮ್ಮಿಷ್ಟದಂತೆ ಅರಸನನ್ನು ಒಲಿಸಿಕೊಂಡೆವೆಂದು ಹಿಗ್ಗಿ ಮೆರೆಯಬೇಡಿ. ನಿಮಗೆ ಅಂತ್ಯಕಾಲವೂ ಸಮೀಪಿಸಿತು. ಕಲಿಭೀಮನು ಗದೆ ಹಿಡಿದು ನಿಂತಾಗ ಪಾರ್ಥನ ಬಾಣಗಳೇ ನಿಮಗೆ ಸರಿಯಾದ ಉತ್ತರವನ್ನು ಕೊಡಬಲ್ಲವು. ವಿದುರ, ಮಸ್ತಕದ ಶ್ರೇಷ್ಠ ಮುಕುಟ ಆಟದ ಬೊಂಬೆಯಂತೆ ಭಾವಿಸಿ ಈ ಅನ್ನದಾತನನ್ನೇ ಧಿಕ್ಕರಿಸುವಿರಾ? ತಿನ್ನಲು ಅನ್ನ, ಉಡಲು ವಸ್ತ್ರ, ಇರಲು ಭವನ, ತಿರುಗಾಡಲು ರಥ ಯಾರಿಂದ ಬಂದಿತಪ್ಪ? ಪತ್ನಿಯ ಅಪಮಾನವನ್ನು ಕಂಡು ತಲೆ ತಗ್ಗಿಸಿ ಕುಳಿತಿದ್ದ ಬಂಡರೋ ನಾವು. ಮತ್ಯಾರಾದರೂ ಹೀಗೆ ಮಾತನಾಡಿದ್ದರೆ ಅವರ ಸಜೀವ ದಹನ ಮಾಡಿಬಿಡುತ್ತಿದ್ದೆ. ಹಿರಿಯರೆಂದು ಉಳಿಸಿದ್ದೇನೆ, ಎಚ್ಚರಿಕೆ. ಪಾಂಡವರು 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 ಬಡ ಪಾಂಡವರ ಮೇಲ ಸಮೂಹ ಮಾಡಿ ನನ್ನ ಪ್ರತಿಕಾರ ತೀರಿಸುತ್ತೆ. ಮಧ್ಯವ ಪಾಂಡವ ಪಾರ್ಥನ ಶಿರ ತೆರೆಯಲೇ ಬಿಡೆ, ನಿಲ್ಲಿಸು ನಿನ್ನ ಹರಟೆ ವಿದುರ. ಅಲೇ ಮಿತ್ರ, ವಿದುರ, ನಿನ್ನ ಬಡ ಪಾಂಡವರನ್ನು ಮಣ್ಣು ಮುಕ್ಕಿಸಲು ಈ ಕುರುವೀರ ರೇಖೆ ನನ್ನ ಬತ್ತಳಿಕೆಯಲ್ಲಿರುವ ಅನೇಕ ಮಹಾಸ್ತ್ರಗಳೇ ಸಾಕು. ಪಾರ್ಥನ ಶಿರಚ್ಛೇದನ ಮಾಡಲು ತೊಟ್ಟ ಪಂಥವನ್ನು ನಾನಿನ್ನು ಮರೆತಿಲ್ಲ, ಮರೆಯುವುದಿಲ್ಲ. ಪಾಂಡವರು 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 ಚಚ, ಅವರಂತೆ ಕಂಡ ಮಾಂಸಗಳನ್ನು ಒತ್ತ ಗಂಡುಗಲಿಗಳು ಇಲ್ಲಾರೂ ಇಲ್ಲವೇ? ಪಂಡ ಭೀಮನ ಮಂಡು ಮುಕ್ಕಿಸಿ ಪಾಂಡವ ಡಾಂಬಿಕತ್ವ ಖಂಡಿಸಲು ರೌದ್ರ ತಾಳಿದ ಶುದ್ಧ ಕ್ಷತ್ರಿಯನ ರಕ್ತ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಯಾರು ನನ್ನೆದುರಿಸಬಲ್ಲವರು? ಚಲದಂಗ ಮಲ್ಲ ದುರ್ಯೋಧನನ ಯಾರು ನನ್ನೆದುರಿಸಬಲ್ಲವರು? ಚಲದಂಗ ಮಲ್ಲ ದುರ್ಯೋಧನನ ಯಾರು ನನ್ನೆದುರಿಸಬಲ್ಲವರು? ಭೀಷ್ಮ, ದ್ರೋಣ, ಕುರುಪಿತ ಸಹಜ ಕರ್ಣ ಶಕುನಿಗಳ ಬೆಂಬಲವೆನಗಿರೆ ಯೋಜನ ಭೀಷ್ಮ, ದ್ರೋಣ, ಕುರುಪಿತ ಸಹಜ ಕರ್ಣ ಶಕುನಿಗಳ ಬೆಂಬಲವೆನಗಿರೆ ಒಂದೆಯ ಸುತರ ರಣದಳು ಕೊಂದೆ. ಒಂದೆಯ ಸುತರ ರಣದಳು ಕೊಂದೆ ಯಾರು ನನ್ನೆದುರಿಸಬಲ್ಲವರು? ಚಲದಂತ ಮಲ್ಲ ದುರ್ಯೋಧನನ ಯಾರು ನನ್ನೆದುರಿಸಬಲ್ಲವರು? ಧೀರ ವೀರನ ಕುರುಕುಲ ಗದಿಪತಿ ನರೆಯ ನಾಳುವೆ ಪರಿಪರಿಯಿಂದ
ಬಲ್ಲವರು. ವಜ್ರಮುಷ್ಟಿ ಗದಾ ದಂಡವು ನವ ಪ್ರಳಯವೇ ಆದರೂ ಅಂಜುವುದಿಲ್ಲ. ಈ ಚಲದಂಕ ಮಲ್ಲನು ನವ ಪ್ರಳಯವೇ ಆದರೂ ಈ ಚಲದಂಕ ಮಲ್ಲನು ಅಂಜುವುದಿಲ್ಲ. ಸಪ್ತದೀಪ ನಭೋ ಮಾರ್ಗ ರವಿಚಂದ್ರನ ಗತಿ ಹಿಂದು ಮುಂದಾಗಿ ನವ ಪ್ರಳಯವೇ ಸೃಷ್ಟಿಯಾದರೂ ತೊಟ್ಟ ಪಂಥವನ್ನು ತುದಿ ಮುಟ್ಟಿಸದೆ ಬಿಡನಿ ಚಲದಂಕ ಮಲ್ಲ. ಸಹೋದರ ಭಲೆ ಸಹೋದರ ಸಹೋದರ ವಧಿಸಿದ ಮದಗಜವು ಸಿಂಹಕ್ಕೆ ಸರಿಸಾಟಿಯಾಗಿ ನಿಲ್ಲವಲ್ಲದೆ ಮೋಸಕ್ಕೆ ಮೋಸ, ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ ಹೊಡೆಸಿಬಿಡುತ್ತೇನೆ. ಇದೇ ನನ್ನ ಛಲ. ಭಲೆ ಭಲೆ ಸಹೋದರ. ಕರ್ಣ ದುಶ್ಯಾಸನರೇ, ಸ್ವಲ್ಪ ತಾಳಿ. ಅಲ್ಪತನದ ಸ್ವಲ್ಪ ಕಾರ್ಯಕ್ಕೆ ಢಿಲ್ಲು ಬಾಣಗಳೇಕೆ? ಚುರುಕು ಬುದ್ಧಿಯ ಹರ್ಕುತನ ಬಿರುಕು ಬಿಟ್ಟು ಸವಾಲಾಕಲು ಬಂದರಾದಿತೆ. ಪಿತಾಮಹರೇ, ಕಾಲಕ್ಕೆ ತಕ್ಕಂತೆ ತಾಳ ಹಾಕುವುದನ್ನು ಮೊದಲು ಕಲಿಯಬೇಕು. ಇದು ಯೌವನ ಮಾಧುರ್ಯ ದುರ್ಗಂಧವಲ್ಲ, ಅದಕ್ಕೆ ಸ್ವಲ್ಪ ಸುಕ್ಕುತ್ತಿರಬೇಕು. ಖಂಡವನ್ನು ಸುತ್ತರಿಸುತ್ತಾ ಪಾಂಡವ ಪ್ರಶಂಸೆ ಉಗುಳ್ತಾ ಬಂದರೆ ನಿಮ್ಮ ಬಾಳು ಘೋರ ನರಕವಾದೀತು. ಭಿಕ್ಷೆ ಬೇಡುವ ಭಿಕಾರಿಗಳ ಹೆಸರು ಮತ್ತೆತ್ತೆ ಬೇಡ. ಮನಸ್ಸು ಆ ಕಡೆ, ದೇಹ ಈ ಕಡೆ. ಉಸಿರು ಎಳುವ ಗ್ರಾಚಾರ ನಿಮಗೇಕೆ? ಸುಮ್ಮನಿರಿ. ಯಾರಲ್ಲಿ ರಾಜನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರುಭೋ ಪರಾಧೇಶ್ವರ, ಕರುಣಾಳು ಕುರುಭೋ ಪರಾಧೇಶ್ವರ, ಕುರುವಂಶ ಕುಲ ತಿಲಕ ಮಗುಗೇಶ್ವರ ಧೀರ, ಕರುಣಾಳು ಕುರುಭೋ ಪರಾಧೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ. ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಸೋದರ ಮಾವನ ಹಿದದೀತೆ ತುರ, ಸೋದರ ಮಾವನ ಹಿದದೀತೆ ತುರ, ಸೋದರ ಮಾವನ ಹಿದದೀತೆ ತುರ, ಸೋದರ ಮಾವನ ಹಿದದೀತೆ ತುರ, ಸೋದರ ಮಾವನ ಹಿದದೀತೆ ತುರ. ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ
ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ. ಹೃದಯ ಸಂಧ್ಯಾ ಹಸ್ತಿನಾ ಚಕ್ರೇಶ್ವರ ನಿನಗೆ ಸರಿಸವನರು ಯಾರಿಹರಯ್ಯ ರಾಜಾಧಿರಾಜ ಕುರು ಸಾರ್ವಭೌಮ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಯಾರಲ್ಲಿ ರಾಜಲೋಕಿತರಿಗೆ ಬಹುಮಾನಗಳನ್ನು ಕೊಟ್ಟು ಕಳುಹಿಸಿ. ಹೋಗಿ ತೆಂಗಿನ ತೋಟ ಮಾಡಿಕೋಗಮ್ಮ. ಪ್ರಭುಗಳಿಗೆ ಜಯವಾಗಲಿ. ಚಾರನೇ ಸಮಾಚಾರವೇನು? ದೂರ್ವಾಸ ಮುನಿಗಳು ತಮ್ಮ 101 ಶಿಷ್ಯರೊಡನೆ ತಮ್ಮ ಆಸ್ಥಾನಕ್ಕೆ ಬರುತ್ತಿರುವರು. ಏನು ದೂರ್ವಾಸ ಮುನಿಗಳು ಬರುತ್ತಿರುವರೆ? ನನಗೇಕೋ ಭಯವಾಗುವುದು. ಮೊದಲೇ ಮಂಗೋಪಿಗಳು ತಟ್ಟನೆ ಬಂದ ಕಾರಣವೇನು? ಭಯವೇಕೆ? ನಿಶ್ಚಿಂತನಾಗ ಸುಯೋಧನ. ಹಿಂದೆ ಚೇತ್ರಾಯುಗದ ರಾಷ್ಟ್ರಸುಕಲ ಜಂಬುಮಾಲಿ ಚಂದ್ರಾಯುಧಕ್ಕಾಗಿ ತಪಸ್ಸು ಮಾಡುತ್ತಿರಳು. ಆಕಾಶದಿಂದ ಹಾರಿ ಬಂದ ಚಂದ್ರಾಯುಧವನ್ನು ಕಂಡು ಲಕ್ಷ್ಮಣನು ಕೈಗೆತ್ತಿಕೊಂಡು ಹರಿತವಿದೆಯೋ ಇಲ್ಲವೋ ಎಂದು ಬಿದಿರು ಮಳೆ ಕಡಿದಾಗ ಏನಾಯಿತು? ಏನಾಯಿತು ಮಾವ? ಜಂಬುಮಾಲೆಯ ತಲೆ ಹಾರಿ ಹೋಯಿತು. ಆಗ ಶತ್ರುನಾಶವಾಯಿತು. ಈಗ ಅದೇ ಚಂದ್ರಾಯುಧವು ನಮ್ಮ ಕೈ ಸೇರಿತು. ಇದರ ಮುಂದೆ ಪಾಂಡವರ ಅಕ್ಷಯ ಪಾತ್ರೆ. ನಾವು ಹಾಗೆ ಮಾಡಿದರಾಯಿತು. ಮಾವ, ಚಂದ್ರಾಯುಧಕ್ಕಾಗಿ ಜಂಬೂಮಾಲಿ ತಪಸ್ಸು ಮಾಡಿದ್ದಕ್ಕೂ ಪಾಂಡವರು ಪಡೆದ ಅಕ್ಷಯ ಪಾತ್ರೆಗೂ ಈಗ ಬರುತ್ತಿರುವ ಮನಿಗಳಿಗೂ ಯಾವ ಸಂಬಂಧ? ಓ, ನನಗೊಂದೂ ತಿಳಿಯದು. ಸುಯೋಧನ, ಟಕ 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 ಟಕ
ಧಗ 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 ನೆಕ್ಕಿದ ಕೈ ಸೋತಿರುವುದು ದೋಷದ ಕರಲೆ ಅಕ್ಷಯ ಪಾತ್ರೆ ಪಡೆದ ಪಾಂಡವರು ಗರ್ಭವ ಗಗನಕ್ಕೇರಲಿದೆ ಅಕ್ಷಯ ಪಾತ್ರೆ ಪಡೆದ ಪಾಂಡವರು ಗರ್ಭವ ಗಗನಕ್ಕೇರಲಿದೆ ಅವರ ಸತ್ತ ಪರೀಕ್ಷೆ ಮಾಡಲು ಅವರ ಸತ್ತ ಪರೀಕ್ಷೆ ಮಾಡಲು ತಂತ್ರವ ಹುಡುಕಿದ ಈಟೆ ಕೊನೆ ತಂತ್ರವ ಹುಡುಕಿದ ಈಟೆ ಕೊನೆ ತಂತ್ರವ ಹುಡುಕಿದ ಈಟೆ ಕೊನೆ ಭಯವೇಕೆ ಕೌರವ ಅದೇ ಚಂದ್ರಾಯುಧವಾಗಿ ದೂರ್ವಾಸರು ಬರುತ್ತಿರುವರು ನಾವೀಗ ಯುಕ್ತಿಯಿಂದ ವಂಚಿಸಿ ಭಾಷೆ ಪಡೆದು ಪಾಂಡವರ ಸತ್ತ ಪರೀಕ್ಷೆಗೆ ಕಳಿಸೋಣ ವಚನಹೀನರಾದ ಪಾಂಡವರು ಅವರ ಕೋಪಾಗ್ನಿ ಶಾಪಕ್ಕೆ ಬಲಿಯಾಗಿ ಬಾಧಿಯಾಗುವರು ಹೇಗಿದೆ ನನ್ನ ಉಪಾಯ ಉಪಾಯವೇನು ರಾವ? ಪಾಂಡವರ ಮೇಲೆ ಬಿಟ್ಟ ಚಂದ್ರಾಯುಧ ಹಿಂತಿರುಗಿ ನಮ್ಮ ಮೇಲೆ ಬಂದರೆ ಇದಕ್ಕೆ ಅವರು ಸಮ್ಮತಿಸುವರೇ? ದೂರ್ವಾಸರು ಕೋಪಗೊಂಡು ಶಾಪವಿತ್ತರೆ ನಾಶವಾಗುವುದು ಪಾಂಡವರಲ್ಲ, ನಾವು. ಹರಕ್ಕಿರುವಾಗ ನಾನಿರುವಾಗ ಅಂತಹ ಪ್ರಮಾದವು ನಿನ್ನನ್ನು ಮುಟ್ಟಲಾದೀತೆ. ಈಗ ನಾನು ಹೇಳಿದಂತೆ ಮಾಡು. ತಮ್ಮ 101 ಜನ ಶಿಷ್ಯರೊಡನೆ ಇಂದು ಅತಿ ಸತ್ಕಾರವು ಏರ್ಪಡಿಸಿ ಸಂತೋಷ ಪಡಿಸಿದರೆ ತೃಪ್ತರಾಗಿ ಭಾಷೆ ಕೊಡುವರು. ಸರಿ, ಅವರು ಬಂದ ಮೇಲೆ ನಾನು ಬೇಡಿ ಪಡೆಯಬೇಕಾದ ವರವೇನು ಮಾವ? ನಿನ್ನ ಹಿತಕಾಂಕ್ಷಿಯಾಗಿ ನಾನಿಲ್ಲವೇ ಸುಯೋಧನ? ಭಾಷೆ ಪಡೆದ ನಂತರ ತಮ್ಮ 101 ಜನ ಶಿಷ್ಯರೊಡನೆ ಕಾಮಿಕಾವನಕ್ಕೆ ಹೋಗಿ ಪಾಂಡವರು ಅಕ್ಷಯ ಪಾತ್ರೆ ತೊಳೆದಿಟ್ಟಾಗ ಆಹಾರ ಬಯಸಿ ಸಸ್ಯಭಿಕ್ಷರನಾಗಿ ಮಾಡಬೇಕೆಂದು ಹೇಳೋಣ. ಭಾಷೆ ಕೊಟ್ಟ ದೂರ್ವಾಸರು ಹೋಗಲೇಬೇಕು, ವಚನಹೀನರಾದ ಪಾಂಡವರು ಸಾಯಲೇಬೇಕು. ನರೇ ಸುಯೋಧನ, ನಾವೇ ಎದುರುಗೊಂಡು ಸ್ವಾಗತಿಸೋಣ. ಭಲೆ ಮಾವ, ನಿನ್ನ ಚುರುಕು ಬುದ್ಧಿಯ ತಲೆಗೆ ಬೆಲೆ ಕಟ್ಟಲಾದೀತೆ. ಮೊದಲು ಅವರು ಕೈ ಎತ್ತದಂತೆ ನೋಡಿಕೊಳ್ಳುವ ಭಾರ ನಿನ್ನದು. ಹಾಗೆ ಆಗಲಿ ಸುಯೋಧನ. ಶಂಕರ ಮಹಾದೇವ. ಪಾಲಿಸೋ ಪರಮೇಶ್ವರ ಗಿರಿಜಾ ಲೋಲಕ ಪಾಲಾದರ ಶಿವ ಪಾಲಿಸೋ ಪರಮೇಶ್ವರ. ಶಂಭೋ ಶಂಕರ ಮಹಾದೇವ. ಪಾಲಿಸೋ ಪರಮೇಶ್ವರ ಗಿರಿಜಾ ಲೋಲಕ ಪಾಲಾದರ ಶಿವ ಪಾಲಿಸೋ ಪರಮೇಶ್ವರ. ಶಂಭೋ ಶಂಕರ ಮಹಾದೇವ. ಶೈಲಜಾವನ ನೀಲಕಾಂತರ ಶೈಲಜಾವನ ನೀಲಕಾಂತರ ಪಾಲಿತ ನತ ಸುರ ಮನೋಹರ. ಪಾಲಿತ ನತ ಸುರ ಮನೋಹರ ಪಾಲಿಸೋ ಪರಮೇಶ್ವರ ಗಿರಿಜಾ ಲೋಲಕ ಪಾಲಾದರ ಶಿವ ಪಾಲಿಸೋ ಪರಮೇಶ್ವರ. ಶಂಭೋ ಶಂಕರ ಮಹಾದೇವ. ದಯಮಾಡಿ ಮಹಾತ್ಮರೇ, ಈ ಗುರುವಿರರ ಪ್ರಣಾಮಗಳನ್ನು ಸ್ವೀಕರಿಸಿ. ಸರ್ವರಿಗೂ ಮಂಗಳವಾಗಲಿ. ಮಹಾತ್ಮರೇ, ಈ ಭದ್ರಾಸನದಲ್ಲಿ ಕುಳಿತು ನಮ್ಮನ್ನು ಆಶೀರ್ವದಿಸಿ.
ಚಕ್ರವರ್ತಿ ನಿನ್ನಂತಹ ಮೇಧಾವಿಯನ್ನ ಏನೆಂದು ಆಶೀರ್ವದಿಸಲಿ. ಆದರೂ ಶುಭಮಸ್ತು. ಆಗಬಹುದು ಪೂಜ್ಯರು. ಮಹಾತ್ಮರೇ, ನಿಮ್ಮಂಥ ಸತ್ಪುರುಷರ ಆಶೀರ್ವಾದ ಅನುಗ್ರಹಗಳೇ ವರಗಳಾಗಿ ಫಲಿಸಿತು. ನಿಮ್ಮ ಪಾದ ಧೂಳಿ ಸೋಕಿದ ಹಸ್ತಿನಾವತಿಯು ಪಾವನವಾಯಿತು. ಭೀಷ್ಮಾಚಾರ್ಯರೇ, ತಂದೆಗಾಗಿ ಇಹ ಪರ ಸುಖ ಭೋಗಗಳನ್ನು ತೊರೆದು ಬ್ರಹ್ಮಚರ್ಯದ ಕಠೋರ ಪ್ರತಿಜ್ಞೆ ತೊಟ್ಟ ನಿಷ್ಠಾವಂತ ನಿಮ್ಮನ್ನು ಪಡೆದ ಈ ವೀರಭೂಮಿ ಪುನೀತವಾಯಿತು, ಕುರುವಂಶ ಪವಿತ್ರವಾಯಿತು. ಪೂಜ್ಯರೇ, ನಿಮ್ಮ ಸನ್ನಿಧಾನದಲ್ಲಿ ತಲೆಬಾಗಿದ ಕುರುಕುಲದ ರಸರನ್ನು ಸಕಲ ಸದ್ಗುಣ ಸಂಪನ್ನನಾಗುವಂತೆ ಆಶೀರ್ವದಿಸಿ. ಎಲೈ ಭಕ್ತ ಶಿರೋಮಣಿ ವಿದುರ, ಕಾಮ ಕ್ರೋಧಗಳಿಗೆ ಎಡೆಕೊಡುವ ಆಹಾರ ಪದಾರ್ಥವನ್ನ ತ್ಯಜಿಸಿ ಗೋಮಾತೆಯ ಕ್ಷೀರಪಾನ ಮಾಡುತ್ತಾ ಜೀವಿಸುತ್ತಿರುವ ನೀನು ಸಾಮಾನ್ಯನೇ. ನಿನ್ನ ಕೀರ್ತಿ ದಶ ದಿಕ್ಕುಗಳಲ್ಲೂ ಸಾರುತ್ತಿದೆ. ಮುನಿಶ್ರೇಷ್ಠರೇ, ನಿಮ್ಮ ತಪಾಶಕ್ತಿ ಲೋಕವಿಖ್ಯಾತವನ್ನೇ ಸೃಷ್ಟಿಯನ್ನೇ ನಡಗಿಸಬಲ್ಲ ದೃಷ್ಟಿ ಮಾತ್ರದಿಂದ ಜೀವ ಜಗತ್ತನ್ನೇ ವೀಕ್ಷಿಸಬಲ್ಲ ತಪೋಧನರಲ್ಲವೇ ನೀವು? ಗುರುದ್ರೋಣರೇ, ಕುರು ಪಾಂಡವರಿಗೆ ಸಕಲ ವಿದ್ಯೆಗಳನ್ನ ಧಾರೆಯರು ದಿವ್ಯಾಸ್ತ್ರ ನಿಪುಣರಾಗಿ ಕುರುವಂಶದ ರಕ್ಷಕರಾದ ನಿಮ್ಮ ದೃಢ ಸಂಕಲ್ಪ ಬಹು ಘನವಾದುದೇ ಸರಿ. ಸುಯೋಧನ, ಈ ವಿಸ್ತಾರ ಸಾಮ್ರಾಜ್ಯದ ಶಾಸನ ನಿನಗೆ ಸಲ್ಲತಕ್ಕದ್ದೇ ಸರಿ. ಇಂದು ನಾನು ನಿನ್ನ ಆಸ್ಥಾನದ ವೈಭವವನ್ನು ನೋಡಲೆಂದು ಬಂದೆ. ಯಾವ ಕುಂದುಕೊರತೆಗಳು ಇಲ್ಲ ತಾನೇ? ನಿಮ್ಮ ಕೃಪಾ ಕಟಾಕ್ಷದಿಂದ ಯಾವ ಕುಂದೂ ಕೊರತೆಗಳು ಇಲ್ಲ ಸ್ವಾಮಿ. ಎಲ್ಲ ನಿಮ್ಮ ಕಟಾಕ್ಷ. ಬರೀ ಕಟಾಕ್ಷ ಮಾತ್ರವಲ್ಲ ಸುಯೋಧನ, ಅನುಗ್ರಹದೊಡನೆ ಪಾದಧೂಳು ಸೋಕಿದರೆ ಸಾಕು, ಸದ್ಯಕ್ಕೆ ದರ್ಶನವಾಗಿ ಸಿಕ್ಕಿತಲ್ಲ. ಹೌದು ಮಾವ. ಪೂಜ್ಯರೇ, ನಮ್ಮ ಪೂರ್ವಾಜಿತ ಸುಕೃತ ಫಲದಿಂದ ಲಭಿಸಿದ ನಮ್ಮ ಪುಣ್ಯವೋ ಎಂಬಂತೆ ನಮ್ಮ ಅರಮನೆಗೆ ಬಂದ ಈ ದಿನ ನಮ್ಮ ಪಾಲಿಗೆ ಸುದಿನವೋ. ಮಹಾತ್ಮರೇ, ತಾವು ಮೆಟ್ಟಿದ ಈ ಭೂಮಿ ಸ್ವರ್ಗ ಸೋಪಾನವೆಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಮ್ಮ ಬೇಡಿಕೆಯನ್ನು ಮನ್ನಿಸಿ ಪ್ರಸನ್ನರಾಗಿ. ಎಲೈ ಶಕುನಿ, ಕರ್ಣ, ದುಶ್ಯಾಸನ, ಭೀಷ್ಮ, ದ್ರೋಣ, ವಿದುರ ಮಹಾಶಯರೇ, ನಿಮ್ಮೆಲ್ಲರ ಸಹಕಾರ ಸಮೂಹ ಪಡೆದ ಈ ಅರಸನ ಘನತೆ ಲೋಕವೇ ಕೊಂಡಾಡುತ್ತದೆ. ಆದ್ದರಿಂದ ನಾನು ನನ್ನ 101 ಜನ ಶಿಷ್ಯರೊಡನೆ ಇಲ್ಲಿಗೆ ಬಂದೆ. ಮಾವ, ಸುಯೋಧನ, ಮಹಾತ್ಮರಿಗೆ ಮನಃಶಾಂತಿಯಾಗಲಿ. ತಮ್ಮ 101 ಜನ ಶಿಷ್ಯರೊಡನೆ ಮಹಾತ್ಮರು ಬಂದಿರುವಾಗ ಇಂದು ಅತಿ ಸತ್ಕಾರವು ನಮ್ಮ ಭವನದಲ್ಲಿ ನಡೆಯಬೇಕು. ಹೌದು ಮಾವ. ಸಮ್ಮತವೇ ಮಹಾಸ್ವಾಮಿ? ಶುಭಮಸ್ತು. ಆಗಬಹುದು ಮಾವ. ಮಹಾತ್ಮರು ಪ್ರಸನ್ನರಾದರು. ಮಹಾತ್ಮ 101 ಜನ ಮಹಾತ್ಮರು ಬಂದಿರುವಾಗ ಇಂದು ಅತಿ ಸತ್ಕಾರವು ನಮ್ಮ ಭವನದಲ್ಲಿ ನಡೆಯಬೇಕು. ಭೋಜನ ಆದ ಮೇಲೆ ಉಳಿದ ವಿಚಾರ. ಬನ್ನಿ ಮಹಾಸ್ವಾಮಿ, ಭೋಜನದ ನಂತರ ಉಳಿದ ವಿಚಾರ ಆಗಬಹುದು. ಬನ್ನಿ. ಆನಂದ, ಪರಮಾನಂದ. ಇಂತಹ ಔತಣಕೂಟವನ್ನ ನಾನಿದುವರೆಗೂ ಎಲ್ಲಿ ನೋಡಿರಲಿಲ್ಲ. ಸುಯೋಧನ, ತೃಪ್ತನಾದೆ. ಇಂತಹ ಆನಂದದ ಸಮಯದಲ್ಲಿ ಏನು ವರವನ್ನು ಬೇಕಾದರೂ ಕೇಳು, ಕೊಡುವೆನು. ಮಾವ, ಮಹಾತ್ಮರು ವರ ಕೊಡುವರಂತೆ. ಸರಿ ಹೋಯಿತು, ಇನ್ನು ಸಂಶಯವೇ ಕೌರವ. ವರವೆಂದರೆ ಸುಯೋಧನ ವಂಶ ಪಾರಂಪರ್ಯವಾಗಿ ಆ ಚಂದ್ರಾರ್ಥ ಕೀರ್ತವನ್ನು ಗಳಿಸುವ ಮುಂತಾದ ವರಗಳನ್ನೇ ಬೇಡಿಕೋ ಸುಯೋಧನ. ಮಹಾತ್ಮರೇ, ನನ್ನ ಬೇಡಿಕೆಗೆ ಮನ್ನಣೆ ಕೊಟ್ಟು ನನ್ನ ಇಚ್ಛೆಗೆ ತಕ್ಕ ವರವನ್ನು ಕೊಡುವಿರಾ? ಸುಯೋಧನ,
ಅಮ್ಮನ್ನು ತೃಪ್ತಿಪಡಿಸಿದ ನಿಮಗೆ ನಿಮ್ಮ ಇಚ್ಛೆಯಂತೆ ವರವನ್ನು ಕೊಡುವುದೇ ನನ್ನ ಧರ್ಮ. ಕೊಟ್ಟ ಮಾತು ಕೊಟ್ಟಂತೆ ಧೈರ್ಯವಾಗಿ ವರವನ್ನು ಕೇಳು. ಪೂಜ್ಯರೇ, ಕ್ಷಮಿಸಬೇಕು. ಭಾಷೆ ಕೊಟ್ಟರೆ ಮಾತ್ರ ಸಮಾಧಾನ. ಏನು ಸುಯೋಧನ? ಭಾಷೆ ಕೊಟ್ಟರೆ ಸಮಾಧಾನ? ಹೌದು ಪೂಜ್ಯರೇ. ಇಲ್ಲವಾದರೆ ಅಸಮಾಧಾನವೇ? ಹೌದು ಪೂಜ್ಯರೇ. ಸುಯೋಧನ, ನಿನ್ನ ಮನಸ್ಸಂತೋಷಕ್ಕಾಗಿ ಭಾಷೆ ಕೊಡುವೆ. ಏನು ವರವನ್ನು ಬೇಕಾದರೂ ಕೇಳು. ಧರ್ಮದೀಕ್ಷಯ ಧರಿಸಿ ಮೈ ಮರೆತ ಗರ್ವ ಮತ್ಸರ ದುರಿತ ಕಲಕಿತೆಲ್ಲ ನಡೆದು ಪಾಂಡವರ ಶಿಷ್ಯರೊಡನೆ ಅಕ್ಷಯ ಪಾತ್ರೆಯ ಸತ್ವ ಪರೀಕ್ಷೆ ಪಾಲಿಸೈ ವಚನ. ಸೂರ್ಯನಿಂದ ಪಡೆದ ಅಕ್ಷಯ ಪಾತ್ರೆ ಮಹಿಮೆಯು ಇನ್ನಿಲ್ಲವೆಂತಲೂ ಸಹಸ್ರಾರು ಜನರು ಬಂದರು ರಕ್ಷಿಸಬಲ್ಲವೆಂದು ಹಿಕ್ಕಿ ಮರೆಯುವ ಆ ಪಾಂಡವರ ದರ್ಪ ಅದೆಷ್ಟರ ಮಟ್ಟಿಗಿದೆ ಎಂದು ಪರೀಕ್ಷಿಸಬೇಕೆಂದು ಬೇಡವೆನು. ಅವಿವೇಕಿ ಪಶುವೆ, ಏನಂದ್ರೆ ಸತ್ಯವಂತರನ್ನ ವಂಚಿಸಿ ಸತ್ಯಭ್ರಷ್ಟರನ್ನಾಗಿ ಮಾಡುವುದ? ಎಲ್ಲವೋ ಪಾಪಿ, ಕೃತಜ್ಞೆ, ವಿಷಕಂಠ, ನಿನಗಿಂತ ದುರ್ಬುದ್ಧಿ ಹುಟ್ಟಿತೋ ನಾ ಕಾಣೆ. ವಂಚಿಸಿ ಭಾಷೆ ಪಡೆದೆಯ ದ್ರೋಹಿ. ಕೇಳು ಸುಯೋಧನ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಪಡೆದ ಪಾಂಡವರನ್ನ ಸತ್ಯಭ್ರಷ್ಟರನ್ನಾಗಿ ಮಾಡಲು ನನ್ನಂತಹ ಕೋಟಿ ಕೋಟಿ ದೂರ್ವಾಸರು, ನಿನ್ನಂತಹ ಶತಕೋಟಿ ದುರ್ಯೋಧನರು ಪಣ ತೊಟ್ಟು ನಿಂತರು ಅವರನ್ನು ಮುಟ್ಟಲಾದೀತೆ? ಬೇಡ ಸುಯೋಧನ, ಬೇಡ. ಬೆಂಕಿಯೊಡನೆ ಚಲ್ಲಾಟ ಬೇಡ. ಪೂಜ್ಯರೇ, ಬಲವಂತಪಡಿಸಲು ಅಥವಾ ಹೆಚ್ಚು ತೊಂದರೆ ಪಡಿಸಲು ನನಗಿಷ್ಟವಿಲ್ಲ. ಕೊನೆಯದಾಗಿ ಹೇಳುವನು ಕೇಳಿ. ಕಪಟ ಯೋಗಿಯ ರೂಪ ಧರಿಸಿ ಬಂದವನಲ್ಲ, ಧರಣಿ ಪದವಿಯನ ಬೇಡಲಿಲ್ಲ. ವಚನ ನೀಡಿದ ಈ ಮೋಸ ನಟನೆ ಏತಕ್ಕೆ? ಸಾಕು ಬಿಡೆಂದು ಪಂತವ ನೀ ವಚನ ಪಾಲಿಸೆಂದು ಹೇಳಿದ ರಾಜ. ಪೂಜ್ಯರೇ, ನಿಮ್ಮ ಕೊನೆಯ ನಿರ್ಧಾರವೇನು ತಿಳಿಸಿಬಿಡಿ. ವೃತ ನಿಮ್ಮೊಡನೆ ಚರ್ಚೆ ಏಕೆ? ಸುಯೋಧನ, ಭ್ರಾತೃ ಮತ್ಸರ ತಲೆಗೇರಿ ಸತ್ಯವಂತರನ್ನ ಧಿಕ್ಕರಿಸಲು ನಿಂತಿರುವೆಯ? ನಿನ್ನ ವಿನಾಶ ತಪ್ಪದು. ನಿನಗೆ ಕೊಟ್ಟ ಮಾತಿನಂತೆ ಹಿಂದೆ ನಾನು ನನ್ನ 101 ಜನ ಶಿಷ್ಯರೊಡನೆ ಕಾಮಿಕಾವನಕ್ಕೆ ಹೋಗಿ ಪಾಂಡವರ ಸತ್ಯ ಪರೀಕ್ಷೆಯನ್ನು ಮಾಡುವೆನು. ಜಯ ಅಪಜಯಗಳನ್ನ ಹೇಳಲಾರೆ. ಶಂಭೋ ಶಂಕರ ಮಹಾದೇವ. ಸುಯೋಧನ, ನೋಡಿದ್ಯಾ ನನ್ನ ಚತುರತೆಯ ಪ್ರಭಾವ? ಪಾಪ, ಬೀಸಿದ ಬಲೆಗೆ ಸದ್ದಿಲ್ಲದೆ ಬಿದ್ದು ಮೇಲೆ ಮೇಲೆನ ಒತ್ತಾಡಿದರು ದೂರ್ವಾಸರು. ಪಾಂಡವರು ಕುಲವಿರೋಧಿಗಳ ನಿರ್ನಾಮದ ಘನ ಕಾರ್ಯ ಸಾಧಿಸಿದ್ದಾಯಿತು. ಶಾಪದಿಂದ ದಗ್ಧರಾದ ಪಾಂಡವರು ನರಕ ಯಾತ್ರೆ ನೋಡಲೇಬೇಕು. ಮಿತ್ರ, ಶಕ್ತಿಯಿಂದಾಗದ ಕೆಲಸವನ್ನು ಯುಕ್ತಿಯಿಂದ ಸಾಧಿಸಿದ ಮಹಾವೀರ, ನಿಶ್ಚಿಂತನಾಗು. ಅಣ್ಣ, ಸಹೋದರ, ಜೀವ ಸಮಾಧಿ ಕಟ್ಟಿದ್ದಾಯಿತು. ನಮ್ಮದೇ ಜಯ. ದೂರ್ವಾಸರು ಬೆಂಕಿಯಾದರೆ ನಾವೆಲ್ಲರೂ ಬಿರುಗಾಳಿಯಲ್ಲವೇ? ನಡೆಸಿಯೋದನ ಹೋಗುವ. ನಡೆ ಬಾವ. ನಡೆಸಿಯೋದನ ನಡೆ. ಆಗುವುದು ಕುರುನಾಶ, ಮುಂದುಳಿಯುವುದು ಧರ್ಮದ ದೇಶ.
ಸುಯೋಧನ. ಆಗುವುದು ಕುರುನಾಶ, ಮುಂದುಳಿಯುವುದು ಧರ್ಮದ ದೇಶ. ಭೀಮನ ರೋಷ ಸನ್ನಿವೇಶ, ಮುಂದಾಗುವುದು ಕುರುನಾಶ. ಭೀಮನ ರೋಷ ಸನ್ನಿವೇಶ, ಮುಂದಾಗುವುದು ಕುರುನಾಶ. ಕರ್ಮಿಗಳೆಲ್ಲ ಅಳೆಯುವರು, ಕರ್ಮಿಗಳೆಲ್ಲ ಉಳಿಯುವರು, ಬಾಳುವರು ಮುಂದೆ ಪಾಂಡವರು. ಆಗುವುದು ಕುರುನಾಶ, ಮುಂದುಳಿಯುವುದು ಧರ್ಮದ ದೇಶ. ಕುರುಕುಲದವರ ಅರಣ್ಯಕ್ಕೆ ಸಮರ, ಕೂಗುತ್ತಲಿಹದು ಅವರ. ಕುರುಕುಲದವರ ಅರಣ್ಯಕ್ಕೆ ಸಮರ, ಕೂಗುತ್ತಲಿಹದು ಅವರ. ಕರ್ಮಿಗಳೆಲ್ಲ ಅಳೆಯುವರು, ಕರ್ಮಿಗಳೆಲ್ಲ ಉಳಿಯುವರು, ಬಾಳುವರು ಮುಂದೆ ಪಾಂಡವರು. ಆಗುವುದು ಕುರುನಾಶ, ಮುಂದುಳಿಯುವುದು ಧರ್ಮದ ದೇಶ. ಸುಯೋಧನ